ಹಾಯ್. ಪಿ ಸಿ ಎಕ್ಸಾಮ್ಗೆ ಇನ್ನೂ 52 ಡೇಸ್ ಬಾಕಿ ಇದೆ. ಅದನ್ನು ಕೂಡ ಕೆ ಎದವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನಂದು ಎಕ್ಸಾಮ್ ಕ್ಲಿಯರ್ ಮಾಡಿಂದ ಎಷ್ಟು ಗೈಡೆನ್ಸ್ ಕಾಲ್ಸು ಅವು ಇವು ಬಂದಿದ್ವಲ್ಲ, ಅದಕ್ಕಿಂತ ಜಾಸ್ತಿ ಇವಾಗ ಬರ್ತಾ ಇದ್ದಾವೆ. ಅಂದರೆ ನಾನು ಎಕ್ಸಾಮ್ನ ಆ್ಯಕ್ಚುಲಿ ನಾವು ಎಕ್ಸಾಮ್ ಬರೆದಿರೋದಲ್ವ, ಅದರಲ್ಲಿ ಟಾಪ್ 10 ನಾನು ಬಂದಿರೋದ್ರಿಂದ ನಿಮ್ಮ ಸ್ಟ್ರಾಟಜಿ ಏನಿತ್ತು ಅಂತ ಎಷ್ಟೋ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾಯಿದ್ದಾರೆ. ಅದಕ್ಕೆ ನಾನು ಎಲ್ಲರೂ ಪ್ರತಿಯೊಬ್ಬರಿಗೆ ಕಾಲ್ ಮಾಡಿ ಹೇಳೋದು ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೆ ಒಂದು ವಿಡಿಯೋ ಮಾಡಿದ್ರೆ ಆಯಿತು ಅಂತ ನಾನು ಈ ಥರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು 5 ಪಾಯಿಂಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. 1ನೇ ಪಾಯಿಂಟು, ಆ್ಯಕ್ಚುಲಿ ಈ ಥರ ನೋಟಿಫಿಕೇಷನ್ ಆದಮೇಲೆ ಕೋಚಿಂಗ್ ಸೆಂಟರ್ಸ್ಗಳು ಸ್ವಲ್ಪ ಯಾವ ಮ್ಯಾರಥಾನ್ ಕ್ಲಾಸಸ್ಸು ಇಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸು ಇಲ್ಲ ಯಾವ ಕ್ರ್ಯಾಶ್ ಕೋರ್ಸಸ್ಸು ಈ ಥರ ಮಾಡ್ತಾಯಿರ್ತಾರೆ. ಸೊ ನನ್ನ ಒಪಿನಿಯನ್ ಏನಪ್ಪ ಅಂದರೆ, ನೀವು ಇಷ್ಟು ದಿವಸ ಏನು ಓದಿದ್ದೀರಿ ನೋಡಿ, ಈ ಆ್ಯಕ್ಚುಲಿ 52 ಡೇಸ್ ಅಂದರೆ ಇದು ರಿವಿಷನ್ ಟೈಮ್. ಆ್ಯಕ್ಚುಲಿ ಹೊಳ್ಳಿ ರೀಸ್ಟಾರ್ಟ್ ಮಾಡುವಂಥ ಟೈಮ್ ಅಂದರೂ ಅಲ್ವಾ ಇದು. ರೀಸ್ಟಾರ್ಟ್ ಅಂದರೆ ಹೊಳ್ಳಿ ಎಲ್ಲ ಮಟೀರಿಯಲ್ಸ್ನು ಫಸ್ಟಿಂದ ಓದೋದು ಅಂತ ಅರ್ಥ ಆಗುತ್ತೆ. ರಿವಿಷನ್ ಅಂದರೆ ನೀ ಏನು ಇಷ್ಟು ದಿವಸ ಓದಿದೆಯಲ್ಲ ಅದನ್ನು ಹೊಳ್ಳಿ 2 ರಿಂದ 3 ಬಾರಿ ಹೊಳ್ಳಿ ನಾನು ಫಸ್ಟ್ ನಂಗೆ ನೆನಪಿರ್ಬೇಕು, ನಾನು ಏನು ಓದಿದ್ದೀನ ಅದು ನನಗೆ ಎಷ್ಟು ನೆನಪಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಸೊ ಎದವರು ಯಾವುದೇ ಎದವ್ರದ್ದು ಇಡೀ ಎಷ್ಟು ಎಕ್ಸಾಮ್ಸ್ ನಡೆಸಿದಾರಲ್ವ, ಅವೆಲ್ಲ ಕ್ವಶನ್ ಪೇಪರ್ ನೀವು ತೆಗೆದು ನೋಡ್ರಿ. ಯಾರು ಪರ್ಫೆಕ್ಷನ್ ಅಂದರೆ ನಥಿಂಗ್ ಬಟ್ ಯಾವ ಒಂದೊಂದು ಚಾಪ್ಟರ್ನೂ ಕೂಡ ಪದೇ ಪದೇ ರಿವಿಷನ್ ಮಾಡ್ಕೊಂಡು ಯಾರು ಹೋಗಿದ್ದಾರೆ ನೋಡಿ, ಅವರಿಗೆ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಅವರೇ ಅಲ್ಲಿ ಏನು ಮಾಡೋದು, ಸ್ಟೇಟ್ಮೆಂಟ್ ಬೇಸ್ಡ್ ಇರಲಿ, ಮ್ಯಾಚ್ ದಿ ಫಾಲೋಯಿಂಗ್ ಇರಲಿ, ಇಲ್ಲ ರೀಸನ್ ಆ್ಯಂಡ್ ಅಸರ್ಷನ್ ಇರಲಿ, ಈ ಥರ ಕ್ವಶನ್ಸ್ಗಳನ್ನು ಅವ್ರು ಆರಾಮ್ಸೆ ಕ್ಲಿಯರ್ ಮಾಡೇ ಮಾಡ್ತಾರೆ, ಯಾರು ರಿವಿಷನ್ ಜಾಸ್ತಿ ಮಾಡಿರೋರು. ಒಂದು ವೇಳೆ 2 ಸ್ಟೇಟ್ಮೆಂಟ್ ಗೊತ್ತಾಗಿ 3ನೇ ಸ್ಟೇಟ್ಮೆಂಟ್ ಗೊತ್ತಾಗದೇ ಇದ್ರೂ ಅವ್ರು ಪದೇ ಪದೇ ರಿವಿಷನ್ ಮಾಡಿರೋದ್ರಿಂದ ಆ 3ನೇ ಸ್ಟೇಟ್ಮೆಂಟ್ಗೂ ಈ ಮೈಂಡಲ್ಲಿ ಏನೋ ಒಂದು ಬ್ಲಿಂಕ್, ಏನೋ ಒಂಥರ ನೋಟಿಫಿಕೇಷನ್ ಟೈಪ್ ಬರುತ್ತೆ, ಇದು ಕರೆಕ್ಟ್ ಐತಿ ಇದು ಕರೆಕ್ಟ್ ಇಲ್ಲ ಅಂತೇಳಿ. ಯಾವಾಗಂದ್ರೆ ಅದು ನಾವು ಪದೇ ಪದೇ ರಿವಿಷನ್ ಮಾಡಿದಾಗ. ಸೊ ರಿವಿಷನ್ ತುಂಬ ಜಾಸ್ತಿ ಹೆಲ್ಪ್ ಆಗುತ್ತೆ. ಈ ಟೈಮಲ್ಲಿ ಹೊಸ ಸೋರ್ಸಸ್ಗಳು, ಯಾವುದೇ ಹೊಸ ಬುಕ್ಸ್ ಆಗಿರ್ಬೋದು ಇಲ್ಲ ಹೊಸ ಕೋರ್ಸಸ್ಗಳು, ಈ ಥರ ಯಾವುದನ್ನು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಜಸ್ಟ್ ನೀವು ಇಷ್ಟು ದಿವಸ ಏನು ಓದಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿ. ಓಕೆ, 2ನೇ ಪಾಯಿಂಟು, ಈಗ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಸಿಲೆಬಸ್ ಅಂತೂ ಗೊತ್ತಾಯಿದೆ. ಎದವರು ಪಿ ಸಿ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅಂದರೆ ಪಿ ಸಿ ಸಿಲೆಬಸ್ ಅಂತೂ ಎಲ್ರಿಗೂ ಗೊತ್ತಾಯಿದೆ. 8 ಸಬ್ಜೆಕ್ಟ್, ನಾವು 2 ಸೇರಿ ಒಂದು ಮಿಕ್ಸ್ ಮಾಡಿದ್ದೀನಿ. ಅಂದರೆ ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ, ಸೈನ್ಸು, ಮ್ಯಾಥ್ಸು, EVS ಆ್ಯಂಡ್ GK ಇದನ್ನು ಸೇರಿಸಿ ನಾವು ಒಂದಂದರೆ ಟೋಟಲ್ 7 ಸಬ್ಜೆಕ್ಟ್ ಆಯಿತು. ಪ್ಲಸ್ ಇನ್ನೊಂದು ಕರೆಂಟ್ ಅಫೇರ್ಸ್, ಅದನ್ನೂ ಒಂದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದರೆ 8 ಸಬ್ಜೆಕ್ಟ್ ಆಗುತ್ತೆ. ಈ 52 ಡೇಸಲ್ಲಿ ನಾವು 8 ಸಬ್ಜೆಕ್ಟ್ಗಳನ್ನು ಯಾವ ಥರ ಡಿವೈಡ್ ಮಾಡಿಕೊಂಡು ರಿವಿಷನ್ ಮಾಡ್ಬೋದು ಅನ್ನೋದು ನಾನು ಈ ಥರ ಸ್ಟ್ರಾಟಜಿ ಕೊಡ್ತೀನಿ. ಅದು ಡೇ ವೈಸೇ ಕೊಡ್ತೀನಿ. ಇವತ್ತು ತಾರೀಕು ನಾನು ವಿಡಿಯೋ ಮಾಡ್ತಾ ಇರೋ ತಾರೀಕು ಡೇಟ್ ಬಂದುಬಿಟ್ಟು 9, ನಿಮಗೆ ನಾಳೆಯಿಂದ ಅಂದರೆ 10ನೇ ತಾರೀಕಿನಿಂದ ನಾನು ಅದೊಂದು ಟೈಮ್ ಟೇಬಲ್ ಕೊಡ್ತೀನಿ. ಆ್ಯಕ್ಚುಲಿ ವರ್ಕ್ ಆಗುತ್ತೆ, ನನಗೂ ವರ್ಕ್ ಆಗಿದೆ, ಇದು ನಿಮಗೂ ವರ್ಕ್ ಆಗುತ್ತೆ. ಯಾಕಂದರೆ ಎಕ್ಸಾಮದ್ದು ಅವರು ಡಿಮ್ಯಾಂಡ್ ಇರೋದೇ ಅದೇ ಇದೆ. ಆ್ಯಕ್ಚುಲಿ ಎಕ್ಸಾಮ್ ಡಿಮ್ಯಾಂಡ್ ಮಾಡ್ತಾ ಇರೋದೇ ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ. ಸೊ ನಾವು ಓದ್ತಾ ಇರೋರಿಗೂ ನಿಮಗೂ ನೀಡ್ ಅದೇ ಇದೆ. ಸೊ ಇದನ್ನು ಫಾಲೋ ಮಾಡಿದರೆ ಒಂಥರ ಬ್ಲೈಂಡ್ಲಿ ಫಾಲೋ ಮಾಡಿದರೂ ನಿಮಗೂ ವರ್ಕ್ ಆಗುತ್ತೆ ಇದು. ಯಾಕಂದರೆ ನಾವು ಇಷ್ಟು ದಿವಸ ಅದನ್ನೇ ಓದಿದ್ದೀವಿ, ಅದನ್ನೇ ಹೊಳ್ಳಿ ರಿವಿಷನ್ ಮಾಡುವಂಥ ಒಂದು ಸ್ಟ್ರಾಟಜಿ ಇದು. ಓಕೆ, ಈಗ 1 ವರ್ಷ 2 ವರ್ಷ 3 ವರ್ಷದಿಂದ ಯಾರಾದರೂ ಇದೇ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾಯಿದ್ರೆ ಆಲ್ಮೋಸ್ಟ್ ಅಲ್ಲಿ ಈ ಸಿಲೆಬಸ್ನ ಏನು 8 ಸಬ್ಜೆಕ್ಟ್ ಹೇಳಿದ್ನಲ್ಲ, ಇವ್ರನ್ನ ಏನಿಲ್ಲ ಅಂದ್ರೆ ಒಂದು 3-4 ಸರಿ ಅಲ್ಲ, ಎಷ್ಟೋ ಸರಿನೂ ಮುಗಿಸ್ಬಿಟ್ಟಿರ್ತೀವಿ ನಾವು ಸಿಲೆಬಸ್ನ. ಬಟ್ ಆದರೂ ಇನ್ನೊಂದು ಸರಿ ನಾವು ಹಾಗೆ ಜಸ್ಟ್ ನೋಡೋಕೆ ಹೋದರೆ ಏನೂ ಓದಿಲ್ಲ, ಏನೂ ನೆನಪಿಲ್ಲ ಅನ್ನೋ ಒಂದು ಫೀಲ್ ಅಂತೂ ಬಂದೇ ಬರುತ್ತೆ. ಬಟ್ ಆ ಥರ ಏನಿರಲ್ಲ. ಅದು ಎದಕ್ಕೆ ಆ ಥರ ಬರುತ್ತೆ ಅಂದರೆ ರಿವಿಷನ್ ಜಾಸ್ತಿ ಇರಲ್ಲ ನಮ್ಮದು. ಸೊ ಅದಕ್ಕೋಸ್ಕರ ಆ ಥರ ಒಂದು ಫೀಲ್ ಬರುತ್ತೆ. ಏನೂ ಇಲ್ಲ, ಜಸ್ಟ್ ಈ 52 ಡೇಸಲ್ಲಿ ರಿವಿಷನನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಓಕೆ, ಈಗ ಆಲ್ರೆಡಿ ಸಿಲೆಬಸ್ನ ಕವರ್ ಮಾಡಿರೋ ಅಂತ ಹೇಳಿದ್ನಲ್ಲ, 1 ವರ್ಷ ಇಲ್ಲ 3 ವರ್ಷ ಈ ಥರ ಯಾರೋ ಕುಂತಿರೋದು ಸಿಲೆಬಸ್ ಕವರ್ ಆಗಿರುತ್ತೆ. ಆ್ಯಂಡ್ ಇದೇ ವರ್ಷ ಕೋಚಿಂಗ್ ಮುಗಿಸ್ಕೊಂಡು ಇಲ್ಲ 1 ಟೈಮ್ ಸಿಲೆಬಸ್ ಮುಗಿಸ್ಕೊಂಡಿದ್ದೀನಿ ಅಂತ ಅನ್ನೋರು ಯಾರ್ಯಾದರೂ ಇದ್ದರೆ ಅವ್ರಿಗೂ ಕೂಡ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಆ್ಯಂಡ್ ಇಲ್ಲ ಈ ಜಸ್ಟ್ ಡಿಗ್ರಿ ಮುಗಿಸ್ಕೊಂಡು ನಾನು ಈಗ ಜಸ್ಟ್ ಎಂಟರ್ ಆಗ್ತಾಯಿದ್ದೀನಿ, ಬಟ್ ನಾನು ಈ ಪಿ ಸಿ ಎಕ್ಸಾಮ್ ಬರೀಬೇಕು ಅಂತ ಇರೋರು ಯಾರಾದರೂ ಇದ್ದರೆ ಅವರಿಗೆ ಸ್ವಲ್ಪ ಈ 52 ಡೇಸಲ್ಲಿ ಇಡೀ ಸಿಲೆಬಸ್ನ ಕವರ್ ಮಾಡೋದು ಬೇರೆ ಈ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಆಥರ್ ಬುಕ್ಸ್ ಮುಗಿಸೋದು ಟಫ್ ಆಗುತ್ತೆ, ಆಗೋದೇ ಇಲ್ಲ ಅದೊಂಥರ. ಸೊ ಅವ್ರಿಗೆ ಏನು ಮಾಡ್ಬೋದು, ಯಾವುದಾದ್ರೂ ಒಂದು ಕನ್ಸೈಸ್ಡ್ ಬುಕ್ ಇರುತ್ತೆ ನೋಡಿ, ಲೈಕ್ ಚಿಗುರು ಮತ್ತು ಪರಮ್ ಮತ್ತು ಗರುಡ, ಈ ಥರ ಎಲ್ಲ ಸಬ್ಜೆಕ್ಟ್ಗಳದ್ದು ಒಂದು ಕನ್ಸೈಸ್ಡ್ ಏನು ಬುಕ್ ಮಾಡಿರ್ತಾರಲ್ಲ, ಆ ಬುಕ್ನ ಓದ್ಕೋಬೋದು ನೀವು. ಅದು ಒಂದು ಸೊಲ್ಯೂಷನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ಥರ ಆ ಬುಕ್ಕನ್ನ ಈ ಎಕ್ಸಾಮ್ ಅನ್ಕೊಡ್ದೇ 3 ಟೈಮ್ಸ್ ರಿವಿಷನ್ ಮಾಡ್ಕೋಬೋದು ಅಂತೇಳಿ ಒಂದು ಡೇಟ್ನ ನಾನು ಡಿವೈಡ್ ಮಾಡ್ಕೊಳ್ಳೋದು. ಇದು ಆ್ಯಕ್ಚುಲಿ ಡೈಲಿ ಟಾರ್ಗೆಟ್ಸು, ವೀಕ್ಲಿ ಟಾರ್ಗೆಟ್ಸು, ಮಂತ್ಲಿ ಅಂತ ಇದ್ರಲ್ಲ. ಬಟ್ ನಿಮ್ಗೆ ಏನೂ ಇಲ್ಲ, ಇವಾಗ 52 ಡೇಸ್ ರೆಸ್ಟ್ ಇದೆ, ನೀವು ಕರೆಕ್ಟ್ 52 ಡೇಸ್ದೇ ಟಾರ್ಗೆಟ್ ಹಾಕೊಳ್ಳಿ. ಅದರೊಳಗೆ ಮತ್ತು ನಾವು ಸಬ್ ಟಾರ್ಗೆಟ್ಸ್ ಯಾವ ಥರ ಹಾಕೊಳ್ಳೋದು ಅಂತಂದರೆ, ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಪ್ಪ ಅಂದರೆ ಡೈಲಿ ಟಾರ್ಗೆಟ್ಸ್ ಈ ಥರ ಚಾಪ್ಟರ್ಸ್ ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟಲ್ಲಿ ನಿಮ್ಗೆ ಸ್ಟ್ರಾಟಜಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ,
ಓಕೆ, ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಸ್ಟ್ರಾಟಜಿ ಹೇಳ್ಕೊಡ್ತಾ ಇರೋ ನನ್ನ ಬಗ್ಗೆ ಒಂದು ಕಿರು ಪರಿಚಯ ಅಷ್ಟೇ. ಆ್ಯಕ್ಚುಲಿ ನಾನು ಈ KA ನಾನ್ HK FDA ಎಕ್ಸಾಮ್ ಏನು ನಡೆಸಿದ್ರಲ್ಲ ಅದರಲ್ಲಿ ನಾನು 7th ರ್ಯಾಂಕ್ ಇದೆ. ಆ್ಯಕ್ಚುಲಿ ನಾನು ಸ್ಟ್ರಾಟಜಿ ಕೊಡ್ಬೋದು ಅಂತ ನನಗನ್ಸುತ್ತೆ, ಯಾಕಂದರೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ 150 ಡೇಸಲ್ಲಿ ನಾನು ಗೌರ್ಮೆಂಟ್ ಜಾಬ್ ತೊಗೋತೀನಿ ಅಂತ ಒಂದು ಚಾಲೆಂಜ್ ಕೂಡ ಮಾಡ್ಕೊಂಡಿದ್ದೆ. ಅದೇ ಟೈಮಲ್ಲಿ ಈ ಎಕ್ಸಾಮ್ ನಡೆದಿರೋದ್ರಿಂದ ನಂದು 60th ಡೇಟ್ಗೆ, ಅಂದರೆ ಕರೆಕ್ಟ್ ನನಗೂ ಏನು ನಿಮ್ಮದು ಎಕ್ಸಾಮ್ಸಿಗೆ ಡೇಟ್ ಎಷ್ಟು ಉಳಿದಿದೆ ನೋಡಿ ಎಕ್ಸಾಮ್ ಬರೆಯೋದಕ್ಕೆ, ಸೇಮ್ ನಂದು ಅದೇ ಥರನೇ ನಂದು 60 ಡೇಸ್ ಉಳಿದಿತ್ತು. ಆ ಟೈಮಲ್ಲಿ ನಾನು ಯಾವ ಥರ ಪ್ಲ್ಯಾನ್ ಮಾಡಿದ್ದೆ ಅದನ್ನೇ ನಾನು ನಿಮಗೂ ಕೂಡ ಹೇಳೋದು. ಆ್ಯಕ್ಚುಲಿ ನಾನು ಚಾಲೆಂಜ್ ತೊಗೊಂಡಿರೋದು ತುಂಬ ಕ್ರಿಟಿಕಲ್ ಅದು, ಯಾಕಂದರೆ ಆಲ್ರೆಡಿ ನಾನೊಂದು ಇಂಟೀರಿಯರ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಆಲ್ರೆಡಿ ಅದು ಕ್ಲೈಂಟ್ಸ್ ಎಲ್ಲ ಸಿಕ್ಕೋದು ನಾನು ಚೆನ್ನಾಗಿ ನಡೀತಾ ಇತ್ತು. ಪ್ಲಸ್ ಅದ್ರ ಜೊತೆ ಪಾಡ್ಕಾಸ್ಟ್ನು ಮಾಡ್ತಾಯಿದ್ದೆ. ಅದ್ರ ಗ್ರೋತ್ ಕೂಡ ಚೆನ್ನಾಗಿತ್ತು. ಅದು 0 ಸಬ್ಸ್ಕ್ರೈಬರಿಂದ ನಾವು ಅಪ್ ಟು 6000 ಸಬ್ಸ್ಕ್ರೈಬರ್ವರೆಗೂ ಹೋಗಿದ್ವಿ. ಆ್ಯಕ್ಚುಲಿ ನಿಮಗೂ ಗೊತ್ತು, ನಾವು ಈ ಕರ್ನಾಟಕದಲ್ಲೇ ಗ್ರೇಟೆಸ್ಟ್ ಎಜುಕೇಟರ್ಸ್ಗಳದ್ದು ಅದು ಅವ್ರದ್ದು ಪಾಡ್ಕಾಸ್ಟ್ ಮಾಡಿರೋದು ನೀವು ನೋಡಿದ್ದೀರ. ಒಂದು ವೇಳೆ ನಾನು ಚಾಲೆಂಜ್ ತೊಗೊಂಡು ಒಂದು ವೇಳೆ ಅದು ಆಗಿರಲಿಲ್ಲ ಅಂದರೆ ಜನ ಅಸಹ್ಯ ಮಾಡಿರೋದು ಇರ್ಬೋದಾಗಿತ್ತು. ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಎಷ್ಟೋ ನೆಗೆಟಿವ್ ಕಮೆಂಟ್ ಬರ್ಬೋದಾಗಿತ್ತು. ಬಟ್ ಆ ಟೈಮ್ನಲ್ಲೂ ಕೂಡ ನಾನು ಈ ಥರ ಥಿಂಗ್ಸ್ ನಾನು ಈ ಚಾಲೆಂಜ್ ತೊಗೋಬೇಕಾದ್ರೆ ನನ್ನ ತಲೆಯಲ್ಲಿ ಬಂದಿರೋ ಥಾಟ್ಗಳಂದರೆ ಇವೆ. ಅವಾಗ ನಾನು ಆದರೂ ಕೂಡ ಇರಲಿ ಅಂಥೇಳಿ ನಾನು ಡೇರಿಂಗ್ ಮಾಡಿರೋದು ಒಂದೇ ರೀಸನ್ಗೆ, ಯಾಕಂದರೆ ನನ್ನ ಮೇಲೆ ನನ್ನ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ನಾನು ಆಲ್ರೆಡಿ ಕಾನ್ಫಿಡೆನ್ಸ್ ಇತ್ತು ನಂದು ಅದೊಂದು. ಬಟ್ ಇನ್ನೊಂದು ನಂದು ಎಕ್ಸಾಮ್ ಸ್ಟ್ರಾಟಜಿ, ಇವೆರಡು ವರ್ಕ್ ಆಗಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆ 52 ಡೇಸಲ್ಲಿ ನಾನು ಕನ್ಸಿಸ್ಟೆಂಟಾಗಿ ಯಾವ ಥರ ಓದಿದೆ ನೋಡಿ. ಈಗ ನಿಮ್ಮದು 52 ಡೇಸ್, ಸಾರಿ ನನ್ನ 60 ಡೇಸ್. ಆ 60 ಡೇಸಲ್ಲಿ ನಾನು ಯಾವ ಥರ ಕನ್ಸಿಸ್ಟೆಂಟಾಗಿ ಓದ್ಕೊಂಡೆ ನೋಡಿ, ಅದು ಕೂಡ ಹೆಲ್ಪ್ ಆಗಿದೆ ನನಗೆ. ಸೊ ನಿಮಗೂ ಕೂಡ ನಾನು ಅದೇ ಹೇಳಬೇಕು ಅಂತ ಹೊರಟಿದ್ದೀನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡೋದಕ್ಕೆ ನನ್ನ ಒಂದು ಕಿರುಪರಿಚಯ ಇರಲಿ ಅಂತ ಹೇಳಿದ್ದೆ, ಯಾಕಂದರೆ ಏನು ಇಲ್ಲದೇ ನಾನು ಸ್ಟ್ರಾಟಜಿ ಕೊಡೋದು ತಪ್ಪಾಗುತ್ತೆ. ಸೊ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿರೋದ್ರಿಂದ ಸ್ಟ್ರಾಟಜಿ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಈಗ ನಾನು ಈ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಹೇಳೋದಪ್ಪ ಅಂದರೆ ಸ್ಟ್ರಾಟಜಿ. ಓಕೆ, ಈ ಫೈನಲ್ ಪಾಯಿಂಟ್ ಸ್ಟ್ರಾಟಜಿ. ಕರೆಕ್ಟ್ ನಿಮಗೆ ಇವತ್ತು ಡೇಟ್ 9, ನಾಳೆ 10ನೇ ತಾರೀಕಿಂದ ನಾನು ನಿಮ್ಗೊಂದು ಟೈಮ್ ಟೇಬಲ್ ಇಲ್ಲಿ ವಿಡಿಯೋದಲ್ಲಿ ಒಂದು ಇಮೇಜ್ ಬರುತ್ತೆ ನೋಡಿ, ಅದ್ರಲ್ಲಿ ನಾನು ಈ ಥರ ಡಿವೈಡ್ ಮಾಡ್ಕೊತಿದ್ದೀನಿ. ನಂದು ಆ್ಯಕ್ಚುಲಿ ನಾನು ವಿಡಿಯೋ ಮಾಡುವಾಗ ಆ್ಯಕ್ಚುಲಿ ನಂದು ಇದ್ರ ಮೇಲೆ ಡೆಸ್ಕ್ ಮೇಲೆ ನಾನು ಓದ್ತಾ ಇರೋ ಲೈಬ್ರರಿ ಡೆಸ್ಕ್ ಮೇಲೆ ನಾನು ಹಚ್ಕೊಂಡಿದ್ದೆ. ನಾನು ಇದೇ ಥರ ಡೇಸ್ಗಳನ್ನು ಡಿವೈಡ್ ಮಾಡಿಕೊಂಡು, ಯಾಕಂದರೆ ಹೇಳಿದ್ನಲ್ಲ 60 ಡೇಸ್ ಇದ್ದಾಗ ನಾನು ಯಾವ ಥರ ಡೇಸ್ಗಳನ್ನ ಡಿವೈಡ್ ಮಾಡಿಕೊಂಡು ರಿವಿಷನ್ ಮಾಡ್ತಿದ್ದೆ ಅನ್ನೋದನ್ನು ನಾನು ಹಚ್ಚಿದ್ದೆ. ಬಟ್ ಯಾವುದೋ ವಿಡಿಯೋದಲ್ಲಿ ಅದನ್ನು ಇದ್ದರೆ ನೋಡ್ತೇನೆ, ಇದಿತ್ತಂದರೆ ಸ್ಕ್ರೀನ್ಶಾಟ್ ಅಂತೂ ಹಾಕ್ತೀನಿ. ನಾನು ಅದನ್ನು ಆ ಥರ ಬರ್ಕೊಂಡಿದ್ದೆ. ಅದು ನಿಮ್ಗೆ ವರ್ಕ್ ಆಗುತ್ತೆ ಅನ್ನೋದು ಸಲುವಾಗಿ ಪ್ರೂಫ್ ಇರಲಿ ಅಂತೇಳಿ ನಾನು ಅದು ನಿಮ್ಗೆ ಹಾಕ್ತಾಯಿದ್ದೀನಿ. ಬಟ್ ಅದಿಲ್ಲ, ನಾನು ಬರುವಾಗ ಅದನ್ನು ಅಲ್ಲೇ ಡಸ್ಟ್ಬಿನ್ನಲ್ಲೇ ಹಾಕಿ ಬಂದಿರೋದು ಇತ್ತಂದರೆ ನಿಮ್ಗೆ ತೋರಿಸ್ತಿದ್ದೆ, ನಾನು ಇಮೇಜ್ ಹಾಕ್ತಿದ್ದೆ ಅದನ್ನು. ಈಗ ನಿಮಗೂ ಕೂಡ ನಾನು ಅದೇ ಥರನೇ ಏನು ಮಾಡ್ತೀನಿ, ಕರೆಕ್ಟಾಗಿ ಡಿವೈಡ್ ಮಾಡಿ ಹಾಕ್ತೀನಿ. ನೀವು ಫಾಲೋ ಮಾಡಿದರೆ ಪಕ್ಕ ವರ್ಕ್ ಆಗುತ್ತೆ. ಯಾಕಂದರೆ ನಮ್ಗೆ ಈ ಟೈಮಲ್ಲಿ ಹೊಸ ಸೋರ್ಸು, ಹೊಸ ಮಟೀರಿಯಲ್ಲು, ಹೊಸ ಕೋರ್ಸಸ್ ಯಾವುದೂ ನೀಡಿಲ್ಲ. ನಾವು ಇಷ್ಟು ದಿವಸ ಏನು ಓದಿದೆ ಅದೇ ಮ್ಯಾಟ್ರ್ ಆಗೋದು. ಸೊ ಅದನ್ನೇ ಯಾವ ಥರ ರಿವಿಷನ್ ಮಾಡೋದು, ಪ್ಲ್ಯಾನಿಂಗ್, ಆ ಥರ ನಾನು ಹೇಳ್ಕೊಡ್ತೇನೆ. ಓಕೆ, ಈ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಬರ್ತಾ ಇದೆ ನೋಡಿ. ಓಕೆ, ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಏನೊಂದು ಇಮೇಜ್ ಕಾಣ್ತಾ ಇದೆ ನೋಡಿ. ಓಕೆ, ನಾನು ಅದನ್ನು ಡೇಸ್ಗಳನ್ನು ಡಿವೈಡ್ ಮಾಡಿರೋದು. ಯಾಕಂದರೆ ಇವಾಗ ನಿಮಗಿರೋ ಸಬ್ಜೆಕ್ಟ್ಸು ಎಂಡ್ ಸಬ್ಜೆಕ್ಟು, ಉಳಿದಿರೋ ಡೇಟ್ಸ್ ಎಷ್ಟು, ಉಳಿದಿರೋ ದಿನಗಳು 52 ಡೇಸ್ ಉಳಿದಿದೆ ನಮಗೆ. ಸೊ ನಾ ಎಂಡ್ ಸಬ್ಜೆಕ್ಟ್ ಅಂತಂದರೆ ಒಂದೊಂದು ಸಬ್ಜೆಕ್ಟ್ಗೆ ನಾವು 3 ದಿನ ಕೊಟ್ಟರೆ 8 3 24 ದಿನದಲ್ಲಿ ನಾವು 1 ಟೈಮ್ ರಿವಿಷನ್ ಮಾಡ್ಬೋದು. ಒಂದು ಸಬ್ಜೆಕ್ಟ್ಗೆ 3 ದಿನ. ನೀವು ಆಥರ್ ಬುಕ್ಸ್ ಓದ್ತಾ ಇದ್ದೀರೋ, ಅದರಲ್ಲಿ ಮಾರ್ಕ್ ಮಾಡಿದ್ದೀರೋ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಮಾರ್ಕ್ ಮಾಡದೇ ಇದ್ದರೆ ನೀವು ಫಸ್ಟ್ ಟೈಮ್ ಓದಿದಂಗೆ ಆಗುತ್ತೆ ಅದು. ಯಾಕಂದರೆ ನೀವು ಆಲ್ರೆಡಿ ಓದಿದ್ರಪ್ಪ ಅಂದರೆ ಅದರಲ್ಲಿ ಮಾರ್ಕ್ ಮಾಡಿರ್ತಾರೆ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇಂಪಾರ್ಟೆಂಟ್ ಅಂದರೆ ನಮ್ಗೆ ಯಾವ್ದು ನೆನಪಿರಲ್ಲ, ನಾವು ಅವ್ರನ್ನೇ ಮಾರ್ಕ್ ಮಾಡಿರ್ತೀವಿ. ನೆನಪಿರೋದೆಲ್ಲ ನಮ್ಮ ಮೈಂಡಲ್ಲಿ ಇರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನೊಂದು ಆಥರ್ ಬುಕ್ಸ್ ಆಗಿರ್ಬೋದು, ಇಲ್ಲ ಕೋಚಿಂಗ್ ನೋಟ್ಸ್ ನೋಡಿ ಯಾರು ನೋಟ್ಸ್ ಮಾಡಿರ್ತಾರಲ್ಲ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಈ ಡೈರೆಕ್ಟ್ ಆಥರ್ ಬುಕ್ಕಲ್ಲೇ ಮಾರ್ಕ್ ಮಾಡಿರೋರು ಒಂದು 4 ಡೇಸಲ್ಲಿ ಮುಗಿಸ್ಕೊಂಡ್ರೆ, ಇವ್ರು 3 ಡೇಸಲ್ಲೇ ಮುಗಿಸ್ಕೋತಾರೆ. ಅದು ಯಾಕಂತ ನಿಮ್ಗೆ ಗೊತ್ತಾಗುತ್ತೆ ಅದು. ಸೊ ಇದೇ ಥರ ನಾವೇನು ಮಾಡ್ಬೋದು, ಪ್ರತಿ ಸಬ್ಜೆಕ್ಟ್ಗೂ ಡೇಸ್ನ ಅಲಾಟ್ ಮಾಡ್ಕೊಳ್ಳೋದು. ಫಸ್ಟ್ 24 ಡೇಸಲ್ಲಿ ನಮ್ಮ ಫಸ್ಟ್ ರಿವಿಷನ್ ಮುಗಿತೈತೆ. ಓಕೆ, ಈ ನಾನು 8 ಸಬ್ಜೆಕ್ಟ್ಗಳನ್ನ 24 ಡೇಸ್ ಅಂತ ಹೇಳಿದ್ನಲ್ಲ, ಒಂದೊಂದು ಸಬ್ಜೆಕ್ಟ್ಗೆ 3 ದಿವಸ ಕೊಟ್ಟರೆ 24 ಡೇಸ್ ಆಗುತ್ತೆ. ಅದನ್ನು ಯಾವ ಥರ ಡಿವೈಡ್ ಮಾಡ್ಕೊಳ್ಳೋದು, ಒಂದೊಂದು ಸಬ್ಜೆಕ್ಟ್ 10, 11, 12 ಹಿಸ್ಟ್ರಿ, 13, 14, 15 ಎಕನಾಮಿ, 16, 17, 18 ಜಿಯೋಗ್ರಫಿ, 19, 20, 21 ಪಾಲಿಟಿ, 22, 23, 24 ಸೈನ್ಸು, 25, 26, 27, 28 ಮ್ಯಾಥ್ಸ್ ಕೊಡಿ. ಸ್ವಲ್ಪ BA ಬ್ಯಾಕ್ಗ್ರೌಂಡು, BCom ಯಾರೇ ಇರಲಿ, ಸೈನ್ಸ್ದವ್ರಿಗೂ ಟಫ್ ಆಗಿಬಿಟ್ಟಿದೆ ಅದು ಇತ್ತೀಚೆಗೆ. ಸೊ 4 ದಿವಸ ಎಕ್ಸ್ಟ್ರಾ ಕೊಡಿ ಅದಕ್ಕೆ. ಅದು ಒಂಥರ ಸ್ಕೋರ್ ಮಾಡೋಕ್ಕೆ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂದರೆ ಅದೇ. ನಾವು ಬೇರೆಗಾದರೆ ಆಪ್ಷನ್ಸ್ ಇರ್ತವೆ ನಮ್ಗೆ, ಅಂದರೆ
ಅದು ತಪ್ಪಾಯಿತೋ ಸರಿ ಆಯಿತೋ ನಾವು ಇನ್ನೂ ಎಕ್ಸಾಮ್ ಮುಗಿಸ್ಕೊಂಡು ಬಂದರೂ ನಮ್ಗೆ ಗೊತ್ತಿರಲ್ಲ. ಬಟ್ ಅದೇ ಮೆಂಟಲ್ ಎಬಿಲಿಟಿ ಆದರೆ ನೀವು ಜಸ್ಟ್ ಅದನ್ನು ಪ್ರಾಬ್ಲಮ್ ಬಿಡಿಸಿದೆ ಅಂದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಹೌದು ಇದು ಕರೆಕ್ಟ್, ಯಾಕಂದ್ರೆ ಆನ್ಸರ್ ಬಂದುಬಿಟ್ಟಿರುತ್ತಲ್ಲ, ಅದೇನಾರ ಆಪ್ಷನಲ್ಲಿ ಇತ್ತಂದರೆ ನೀವು ಮಾಡಿರೋದು ಕರೆಕ್ಟ್ ಅಂತಲೇ ಅರ್ಥ. ಸೊ ಈ ಥರ ಮೆಂಟಲ್ ಎಬಿಲಿಟಿಯಲ್ಲೇ ನಾವು ಸ್ಕೋರ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಸ್ಕೋರ್ನ ಆನ್ಸರ್ನ ಕರೆಕ್ಟ್ ಮಾಡೋಕ್ಕೆ ಸ್ವಲ್ಪ ಟ್ರೈ ಮಾಡಿ. ಯಾಕಂದರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಕನ್ಫ್ಯೂಷನ್ ಆಗಿ ತಪ್ಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಮೆಂಟಲ್ ಎಬಿಲಿಟಿಯಲ್ಲಿ ಆ ಥರ ಇಲ್ಲ. ಸ್ವಲ್ಪ ಅದನ್ನೇ ಪ್ರಾಕ್ಟೀಸ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿ. 25, 26, 27, 28 ಮ್ಯಾಥ್ಸ್ ಆಯಿತು. 29, 30, 1 EVS GK ಇವೆರಡೂ ಸೇರಿ. EVSಗೆ ಹೊಸ ಬುಕ್ಸ್ ಅಂತೂ ದಯವಿಟ್ಟು ಓದೋಕೆ ಹೋಗ್ಬಿಡಿ. ಬೇಕಾದ್ರೆ ನಿಮ್ಗೇನಾದರೂ ಬೇಕಂದರೆ ನಾನು EVSದ್ದು ಒಂದು ಮ್ಯಾರಥಾನ್ ಕ್ಲಾಸ್ ಬೇಕಾದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕಿರ್ತೀನಿ, ಅದೊಂದು ನೋಡ್ಕೊಂಬಿಡಿ ಸಾಕು. ಜಾಸ್ತಿ ಓದೋಕೆ ಹೋಗ್ಬೇಡ್ರಿ. EVS ಅಂತ ಬುಕ್ಕ ತೊಗೊಂಡು ಅದನ್ನು ನೋಟ್ಸು ಬೇಡ, ನಿಮ್ಗೆ ಅಷ್ಟು ಟೈಮ್ ಬೇಡ. ಒಂದು ವಿಡಿಯೋ ನೋಡಿಬಿಡಿ ಬೇಕಾದ್ರೆ. ನಾನು ನಿಮ್ಗೆ ಅದು ಯಾವ್ದಾರು ಮ್ಯಾರಥಾನ್ ಕ್ಲಾಸ್ ಇದ್ದರೆ ನಾನು ನಿಮ್ಗೆ ಕಳಿಸ್ತೀನಿ. ನೆಕ್ಸ್ಟ್ GK ಅದಂತೂ ನೀವು ಆಲ್ಮೋಸ್ಟ್ ಅಲ್ಲಿ PC ಓದೋರು ಆಲ್ಮೋಸ್ಟ್ ಅಲ್ಲಿ GK ಓದೇ ಬಿಟ್ಟಿರ್ತಾರೆ. GK ಬುಕ್ಸ್ ಅದನ್ನೇನಿಲ್ಲ, ಅದನ್ನು ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿ. 3 ದಿನ ಆಯ್ತು ಅಂದರೆ 1 ದಿನ EVS ಕೊಡಿ, 2 ದಿನ GK ಕೊಡಿ, ಮುಗಿಸ್ಕೊಂಬಿಡಿ. ನೆಕ್ಸ್ಟ್ 4 ಡೇಸ್ 2, 3, 4, 5 2, 3, 4, 5 ದಿನ ಡೇಟ್ ಏನೈತಲ್ಲ ಅದು ಜುಲೈ 2, 3, 4, 5 ಕರೆಂಟ್ ಅಫೇರ್ಸ್ನ ಮುಗಿಸ್ಕೊಳ್ಳಿ. ಅದನ್ನು ಹೇಳಿದ್ನಲ್ಲ 8 ಮಂತ್ಸ್ವರೆಗೂ ಕರೆಂಟ್ ಅಫೇರ್ಸ್ನ ಮುಗಿಸ್ಕೊಳ್ಳಿ. 8 ಮಂತ್ಸ್ ಮೇಲಿದು ಬೇಡವೇ ಬೇಡ, 8 ಮಂತ್ಸ್ ಕರೆಕ್ಟ್ ಆಗಿರಿ. ಅದರಲ್ಲೂ ಎಕ್ಸಾಮ್ ಇವಾಗ ಯಾವಾಗಿದೆ, ಆಗಸ್ಟಲ್ಲಿದೆ ಅಂದರೆ ಜುಲೈ, ಜೂನ್ ಇವೆರಡನ್ನ ಸ್ವಲ್ಪ ಜಾಸ್ತಿ ಅಂದರೆ ಇವು ಉಳಿದಿದ್ದ ಮಂತ್ಸನ್ನು ಒನ್ ಟೈಮ್ ರಿವಿಷನ್ ಮಾಡಿದರೆ ಇದನ್ನು 2 ಸಾರಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿ. ಮೈನ್ಯೂಟ್ ಪಾಯಿಂಟ್ಸು ಸಣ್ಣ ಇದ್ರೂ ಅವ್ಕೂರ್ನೂ ಸ್ವಲ್ಪ ನೆನ್ಪಿಡೋಕೆ ಟ್ರೈ ಮಾಡಿ. ಅವು ಉಳಿದಿದ್ರಲ್ಲಿ ಮೇನ್ ಇವೆಂಟ್ಸ್ ಅಂತ ಏನಿರ್ತವಲ್ಲ ಅವ್ಕೂರ್ ಮಾಡಿ. ಇದರಲ್ಲಿ ಮೈನ್ಯೂಟ್ ಅಂತ ಏನಿರ್ತವಲ್ಲ ಅವ್ಕೂರ್ನೂ ಕೂಡ ಯಾವು 2 ತಿಂಗಳು, ಜುಲೈ ಆ್ಯಂಡ್ ಜೂನ್. ಬಟ್ ಆಗಸ್ಟದ್ದು 2ನೇ ತಾರೀಕು ಇರೋದ್ರಿಂದ ಆಗಸ್ಟ್ ಒಳಗಂತೂ ಬರಲ್ಲ. ಜುಲೈ, ಜೂನ್ ಇವೆರಡು ತಿಂಗಳಂತೂ ಸ್ವಲ್ಪ ಜಾಸ್ತಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಕರೆಂಟ್ ಅಫೇರ್ಸಿಗೆ 1 ಡೇ ಎಕ್ಸ್ಟ್ರಾ ಕೊಡೋಣ. 6 ಮಂತ್ಸ್ ಅನ್ನೋದಕ್ಕಿಂತ ನಾವು ಈ ಸಾರಿ 8 ಮಂತ್ಸ್ ಓದ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. 8 ಮಂತ್ಸ್ ಎನಫ್, ಸಾಕು, ಅಷ್ಟು ಹೋಗ್ಕೊಡಿ. ಅದ್ರ ಮೇಲೆ ಬಂದು ಅಂದರೆ ಒಂದು ವೇಳೆ ಅಂತ ಕೇಳಿದರೆ ಅದ್ರ ಮೇಲೆ 2 ಅಲ್ಲ 10 ಅದ್ರ ಮೇಲೆ ಬಂದರೂ ತಲೆ ಕೆಡಿಸ್ಕೋಬೇಡಿ. ಅದು ಆಲ್ಮೋಸ್ಟ್ ಯಾಕಂದ್ರೆ ನಮಗೆ ಬೇಕಾಗಿರೋದು 8. ಅವ್ರು ಆ ಥರ ಕೇಳೋದೇ ಇಲ್ಲ. ಯಾವ ಮಂತ್ ಎಕ್ಸಾಮ್ ನಡೀತಿರುತ್ತೋ ಅದೇ ಮಂತ್ ಒಳಗೆ ಕೇಳಿರೋ ಒಂದಿಷ್ಟು ಪ್ರೂಫ್ಸು ಇದ್ದಾವೆ KEದವ್ರ. ಸೊ 6 ಮಂತ್ಸು 8 ಮಂತ್ಸ್ ಎನಫ್, ಅಷ್ಟೇ ಓದ್ಕೊಳ್ಳಿ. ಅದನ್ನೇ ಫುಲ್ ಪರ್ಫೆಕ್ಟ್ ಆಗಿ ಟ್ರೈ ಮಾಡಿರಿ. ಯಾಕಂದ್ರೆ ಅದರಲ್ಲಿ ಮಿಸ್ ಮಾಡ್ಕೋಬೇಡಿ. ಅದ್ರ ನಂತರ 8 ಮಂತ್ಸಿಂದ ಬ್ಯಾಕ್ ಬಂದರೆ ಬೇಕಾದ್ರೆ ಮಿಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ 100ಕ್ಕೆ 100 ಮಾರ್ಕ್ಸ್ ಬೇಕಾಗಿಲ್ಲ, 100ಕ್ಕೆ 80 ಬಂದರೆ ಸಾಕು. ಈ PCದು ಏನಂದರೆ ಮ್ಯಾಜಿಕ್ ನಂಬರ್ 80. ಅದು KSP ಇದ್ದಾಗ ಏನಾದರೂ ಚೇಂಜ್ ಆಗಿರ್ಬೋದು. ಬಟ್ ನಾನು ಹಂಗೆ ಸುಮ್ಮನೆ ಪ್ರೆಡಿಕ್ಟ್ ಮಾಡಿರೋದು ಅಂತಂದರೆ KEದವ್ರದ್ದು 80 ಮ್ಯಾಜಿಕ್ ನಂಬರ್. 80 ಯಾರೇ ಆಗಿರಲಿ. ಕ್ವಶನ್ ಪೇಪರ್ ಟಫ್ ಬಂದರೆ ಇನ್ನೂ ಕಡಿಮೆ ಬರ್ಬೋದು. ಈಸಿ ಬಂದರೆ ಅಂತೂ 80. ಅವ್ರು ಈಸಿನೇ ಯಾವ ಥರ ಕೇಳ್ತಾರೆ ಅಂತ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ಅವ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದರೆ 80 ಮ್ಯಾಜಿಕ್ ನಂಬರ್ ಅಂತ ತಿಳ್ಕೊಂಬಿಡಿ. ಆ್ಯಂಡ್ ನೆಕ್ಸ್ಟ್ ಈ 5ನೇ ತಾರೀಕಿಗೆ ನಿಮ್ಮದು 1 ಟೈಮ್ ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡಿರಿ ನೀವು ನೆಕ್ಸ್ಟ್ 6 ಮತ್ತು 7 ಈ ಡೇಟ್ಗೆ ಏನು ಮಾಡಿ KE ನಡೆಸಿರುವಂಥ ಪ್ರೀವಿಯಸ್ ಇಯರ್ ಕ್ವಶನ್ ಯಾವುದು ನಿಮ್ಮ ಕಡೆ ಸಿಕ್ಕು ಅಂದರೆ, ಈಗ 13 ಏನು ಪೇಪರ್ ನಡೆಸಿದಂಗೆ ಅದಾರ ಅವರು 2023ರಿಂದ 26ವರೆಗೂ ಅವರು ಎಕ್ಸಾಮ್ ಕಂಡಕ್ಟ್ ಮಾಡಿರೋದು. ಅಂದರೆ ಅವರು ಸರ್ ಬಂದಿಂದ ಅಂದರೆ ಅವ್ರು ಫುಲ್ ಟ್ರಾನ್ಸ್ಪರೆನ್ಸಿಯಾಗಿ ಜಾಸ್ತಿ ರಿಸಲ್ಟ್ಗಳನ್ನ ಜಾಸ್ತಿ ಬಿಡೋದು, ಕ್ವಶನ್ ಪೇಪರ್ನ ಟಫ್ ಮಾಡೋದು ಅಂತ ಏನಿತ್ತಲ್ಲ ಆ ಥರ ಆಗಿರೋದ್ರಿಂದ ಏನು ಕ್ವಶನ್ ಪೇಪರ್ಸ್ ಬಂದವು ಒಂದು 13 ಕ್ವಶನ್ ಪೇಪರ್ಸ್. ಅವ್ಕೂರ್ನ ಏನು ಮಾಡಿರಿ ನೀವು ಜಸ್ಟ್ ಅವಕ್ಕೂ ಆನ್ಸರ್ಗಳನ್ನು ಹುಡುಕಿ ಮತ್ತು ಅವ್ಕೂರ್ನ ಒಂದು ಫುಲ್ ಲೆಂತ್ ಆನ್ಸರ್ಗಳನ್ನ ಆಲ್ಮೋಸ್ಟ್ ಅಲ್ಲಿ ಒಂದು ಬುಕ್ ಅದೇ ಇದೆ. KE ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಒಂದು ಬುಕ್ ಮಾಡಿದಂಗಿದ್ದಾರೆ. ಅದನ್ನು ನೀವು ಮತ್ತು ಅದನ್ನು ಆನ್ಸರ್ಸ್ ಮಾತ್ರ ಓದೋಕೆ ಹೋಗ್ಬೇಡ್ರಿ. ಕ್ವಶನನ್ನು ಯಾವ ರೀತಿ ಕೇಳ್ತಾ ಇದ್ದಾನೆ ಅಷ್ಟೇ, ಪ್ಯಾಟರ್ನ್. ಏನು ಸ್ಟೇಟ್ಮೆಂಟ್ ಬೇಸ್ಡ್ ಕೇಳಿದ್ರೆ 3ಕ್ಕೆ 3 ನಾನು 3 ಒಂದು ಸ್ಟೇಟ್ಮೆಂಟ್ ಗೊತ್ತಿದ್ದರೆ ನಾನು ಡೈರೆಕ್ಟಾಗಿ ಆಪ್ಷನ್ನ ಎಲಿಮಿನೇಟ್ ಮಾಡ್ಬೋದಾ? ಈ ಥರ ಕ್ವಶನ್ ಇದೆಯಾ? ಇಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಒಳಗೆ ಯಾವ ಥರ ಟಫ್ ಇಡಾಕ್ತಾನೆ, ಕರೆಕ್ಟ್ ಮ್ಯಾಚ್ ಏನು ಸೇಮ್ ಟು ಸೇಮ್ ಕೊಟ್ಟಾನೋ ಏನಿಲ್ಲ ಡಿಫ್ರೆಂಟಾಗಿ ಕೊಡ್ತಾ ಇದ್ದಾನೋ, ಅಲೈನ್ಮೆಂಟ್ ಇರ್ತಾವಲ್ಲ ಮ್ಯಾಚ್ ದಿ ಫಾಲೋಯಿಂಗ್ ಒಳಗೆ. ಇವ್ಕೂರ್ನ ಅಷ್ಟೇ ಜಸ್ಟ್ ನೀವು ಕ್ವಶನನ್ನು ಓದೋದ್ರಿಂದ ನಿಮ್ಗೆ ಎಕ್ಸಾಮಲ್ಲಿ ಟೈಮಿಂಗ್ ಸೇವ್ ಆಗುತ್ತೆ ಅಷ್ಟೇ. ಅದೇ ಒಂದು ರೀಸನ್ಗೆ 2 ದಿವಸ ನೀವೇನು ಮಾಡಿರಿ ಕ್ವಶನ್ ಪೇಪರ್ನ ಓದ್ರಿ. ಕ್ವಶನ್ ಪೇಪರ್ ಜಸ್ಟ್ ಕ್ವಶನ್ ಪೇಪರ್. ಯಾಕಂದ್ರೆ ನೀವು ಆಲ್ರೆಡಿ 1 ಟೈಮ್ ಓದಿರ್ತಿರಲ್ಲ, ಆನ್ಸರ್ ಮಾಡ್ತೀರಿ ನೀವು. ಮತ್ತು ಆನ್ಸರ್ನೇ ಅವ್ರು ಬ್ರೀಫಾಗಿ ಕೊಟ್ಟಿರ್ತಾರೆ. ಯಾವುದೋ ಟೆಕ್ಸ್ಟ್ ಬುಕ್ ಇರ್ಬೋದು, ಇಲ್ಲ ಕ್ವಶನ್ ಪೇಪರ್ ಸಿಕ್ಕರಂತೂ ಮುಗಿದೇ ಹೋಯ್ತು ನಿಮ್ಗೆ. ಇಲ್ಲ ನೀವು ಕ್ವಶನ್ ಪೇಪರ್ ಇಲ್ಲ ಯಾವುದೋ ಒಂದು ಬುಕ್ ನೋಡ್ತೀನಿ ಅಂತ ಅಂದರೆ ನೀವು ಅದರಲ್ಲಿ ಆನ್ಸರ್ ಜಾಸ್ತಿ ಫೋಕಸ್ ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ಕ್ವಶನ್ನ ಓದೋಕೆ ಟ್ರೈ ಮಾಡಿರಿ. ಅಂದರೆ ಕ್ವಶನ್ನ ನಾವು ಎಷ್ಟು ಕ್ಲಿಯರಾಗಿ ಓದ್ತೇವೆ ನೋಡಿರಿ ಅಷ್ಟು ನಾವು ಆನ್ಸರ್ ಕರೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಎಕ್ಸಾಮ್ ಹಾಲ್ ಒಳಗೆ. ಯಾಕಂದರೆ ಇರೋದೇ 2 ಅವರ್ಸ್ ಇರುತ್ತಲ್ಲ, ಸೊ ಪ್ಯಾನಿಕ್ ಆಗಿಬಿಟ್ಟಿರ್ತೀವಿ ಫುಲ್, ಯಾವುದು ಓದಿನೋ ಇಲ್ವೋ ಅನ್ನೋದಂತೂ ಮೈಂಡ್ನಾಗಂತೂ ಇದ್ದೇ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಕ್ವಶನನ್ನು ನಾವು ಫುಲ್ಲಾಗಿ ಓದೋದೇ ಇಲ್ಲ ಫಸ್ಟ್ ಆಫ್ ಆಲ್, ಅಲ್ಲೇ ನಾವು ಮಾಡೋ ಮಿಸ್ಟೇಕ್. ಸೊ ಇಲ್ಲೇ ಕ್ವಶನನ್ನು ಓದ್ರಿ ಒಂದ್ಸರಿ. ಒಂಥರ ನೀವೇ ಅಲ್ಲಿ ಎಕ್ಸಾಮ್ ಹಾಲ್ನಾಗ ಯಾವ ಥರ ಓದ್ತಿರಲ್ಲ ಅದೇ ಥರ ಈ 6 ಮತ್ತು 7ನೇ ತಾರೀಕನ್ನು ಓದೋಕೆ ಟ್ರೈ ಮಾಡಿ. ಎಲ್ಲಿ ಅವರು ಎಸ್ ಆರ್ ನೋ ಅಂತ ಕೊಟ್ಟಿರ್ತಾರೆ ಆ ಥರ ಅವ್ಕೊಂಡು ಮೈನ್ಯೂಟ್ ಇದ್ದಿದ್ರು ಸ್ವಲ್ಪ ಫೈಂಡ್ ಔಟ್ ಮಾಡಿರಿ. ಈ UPSCಯಲ್ಲಿ ಎಲಿಮಿನೇಷನ್ ಟ್ರಿಕ್ಸ್ ಅಂತ ಅವು KEದವ್ರಿಗಂತೂ ವರ್ಕ್ ಆಗಲ್ಲ. ಆಲ್ಮೋಸ್ಟ್ ಅಲ್ಲಿ ನಮ್ಗೆ UPSC ಟಾಪರ್ಸ್ ಕೂಡ ಅವರು ನಮ್ಮ ಬ್ರದರ್ ಒಬ್ಬರು ಇದ್ದರು, ಅವರು ಕೂಡ ಹೇಳಿದ್ದಾರೆ. ಆ್ಯಂಡ್ ನಾನು ಕೂಡ ನೋಡಿದ್ದೀನಿ. ನಾನು
ಕೆಲವೊಂದಿಷ್ಟು ವರ್ಕ್ ಮಾಡಿದೆ, ಕೆಲವೊಂದಿಷ್ಟು ವರ್ಕ್ ಆಗಿಲ್ಲ. ಅವು ರಿವಿಷನ್ ನಾ ಯಾವ ರಿವಿಷನ್ ಜಾಸ್ತಿ ಮಾಡಿರ್ತೀವಿ ನೋಡಿ ಅವೇ ವರ್ಕ್ ಆಗ್ಯಾವು. ಈ ಎಲಿಮಿನೇಷನ್ ಟ್ರಿಕ್ಸ್ ಅಂತೂ ಇಲ್ಲಿ ವರ್ಕ್ ಆಗಲ್ಲ. ಸೊ ನೀವೇನು ಮಾಡಿರಿ, ಕ್ವಶನನ್ನು ಓದಕ್ಕೆ ಟ್ರೈ ಮಾಡಿರಿ ಈ 2 ದಿನ. ಎಷ್ಟು 13 ಕ್ವಶನ್ ಪೇಪರ್ ಅದಲ್ಲ, 13 ಕ್ವಶನ್ ಪೇಪರ್ನು 2 ದಿನ ಓದಿ. ಈಗ ನೆಕ್ಸ್ಟ್ 6-7 ಮುಗೀತು. ಈಗ ನೆಕ್ಸ್ಟ್ ಹೊಳ್ಳಿ ಅನ್ನೋದು ಈಗ ಏನು ಓದಿ ನೋಡಿರಿ ನಾವು ಅದೇ ನಾವು ಹೊಳ್ಳಿ ಏನು ಮಾಡೋದು, ಮತ್ತೆ ರಿವಿಷನ್ ಮಾಡೋದು. ಈಗ ಇದೇ ಒಂದು ವಾರದಿಂದ ನಾವು ಇವ್ರನ್ನೆಲ್ಲ ಓದಿದ್ವಿ. ಈ ಹೊಳ್ಳಿ ನೀವು ಓದಕ್ಕೆ ಹೋಗ್ರಿ, ಮತ್ತೆ ನಿಮ್ಗೆ ನೆನಪು ಹಾರಿದ್ದೀನಿ ನಾನು, ಅಂದರೆ ಮತ್ತೆ ನೆನಪಾಗೋಲ್ಲ, ನಾವು ಫಾರ್ಗೆಟ್ ಅಂತ ಅನಿಸ್ತಾ ಇದೆ ನಮ್ಗೆ. ಆ ಸಿಲೆಬಸ್ ಈಗ ಹಿಸ್ಟ್ರಿನೇ ಈಗ ಒಂದು ವಾರದಿಂದ ಓದಿರಿ, ಮತ್ತೆ ನೆನಪು ಹಾರಿದಂಗೆ ಅನ್ಸುತ್ತೆ. ಮತ್ತೊಮ್ಮೆ ರಿವಿಷನ್ ಮಾಡಿರಿ. ಮೈಂಡಿಗೆ ನಾವು ಎಷ್ಟು ಪದೇ ಪದೇ ಯಾವುದನ್ನು ಹೇಳ್ತೀವಿ ನೋಡ್ರಿ, ಅದನ್ನು ನೆನಪಿಟ್ಕೊಳ್ತದೆ ಮೈಂಡ್. ನಿಮ್ಮ ಎಕ್ಸಾಮ್ ಹಾಲ್ನೊಳಗೆ ನಿನಗೆ ಗೊತ್ತೇ ಇರಲಾರ್ದೇ ನಿನ್ನ ಕೈಲಿ ಆನ್ಸರ್ನ ಕರೆಕ್ಟಾಗಿ ಟಿಕ್ ಮಾಡಿಸುತ್ತದೆ. ಅದು ಮೈಂಡಿಗಿರೋ ಒಂದು ಒಳ್ಳೆ ಕ್ವಾಲಿಟಿ. ಯಾಕೆ ಹೇಳ್ರಿ, ನಾವು ಪದೇ ಪದೇ ಅದಕ್ಕೆ ರಿವಿಷನ್ ಮಾಡಿಸಿರ್ತೀವಿ ಆ್ಯಕ್ಟಿವ್ಲಿ. ಯಾಕಂದ್ರೆ ಪದೇ ಪದೇ ನಾವು ಆ್ಯಕ್ಟಿವ್ಲಿ ಓದಾಕತ್ತೀವಿ ಈ ಥರ, ಅದಕ್ಕೆ ನೆನ್ಪಿಟ್ಕೊ ಅಂಥೇಳಿ. ಸೊ ಅದಕ್ಕೋಸ್ಕರ ಅದು ನೆನ್ಪಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲ ಟಾಪರ್ಸ್ ಕೂಡ ಹೇಳೋದು ಏನು, ರಿವಿಷನ್ ಅಂತ ಹೇಳೋದು. ಅದಕ್ಕೇ ಈ ಥರ 3 ಪಾರ್ಟ್ ಮಾಡಿ ರಿವಿಷನ್ ಮಾಡ್ತಾಯಿದ್ದೀನಿ. ಒಂದನೇ ಪಾರ್ಟ್ ಏನಾಗಿತ್ತು, 3 ದಿವಸ ಕೊಟ್ಟಿದ್ದೀವಿ. ಈಗ ಸೆಕೆಂಡ್ ಪಾರ್ಟಿಗೆ ಒಂದು ಸಬ್ಜೆಕ್ಟಿಗೆ 2 ದಿನ ಮಾತ್ರ. ಈಗ 6-7 ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರಿ. ಈಗ ನೆಕ್ಸ್ಟ್ ಏನು ಮಾಡಿರಿ, 8-9 ಸೇಮ್ ಅದೇ ಪ್ಯಾಟರ್ನ್. ಹಿಸ್ಟ್ರಿ, ನೆಕ್ಸ್ಟ್ 10-11 ಎಕನಾಮಿ, 12-13 ಜಿಯೋಗ್ರಫಿ, 14-15 ಪಾಲಿಟಿ, 16-17 ಸೈನ್ಸು, 18-19 ಮ್ಯಾಥ್ಸು, 20-21 ಕರೆಂಟ್ ಅಫೇರ್ಸು. ನೆಕ್ಸ್ಟ್ 22-23 EVS ಆ್ಯಂಡ್ GK. ಸುಮ್ಮನೆ ರಿವಿಷನ್ ಮಾಡಿರಿ. ಇದಕ್ಕೇನು ಟೈಮ್ ಹೋಗಲ್ಲ. ಇದಕ್ಕೆ ಒಂದೇ ದಿವಸನೇ ಮುಗಿಸ್ಕೋತೀರಿ ಅನ್ಕೋತೀನಿ. ಇಲ್ಲಿ ಒಂದು ದಿನ ಸೇವ್ ಆದರೆ ಇನ್ನೂ ಚಲೋ ಆಗುತ್ತೆ ನಿಮ್ಗೆ. ಯಾಕಂದರೆ ಇಲ್ಲಿ ಏನು ಮಾಡಿರಿ, 23-24 ಅನ್ಕೊಡದೆ ನೀವು ಮುಗಿಸ್ಕೊಳ್ದೇ ಇದ್ದರೆ ಓಕೆ. 24ಕ್ಕೆ ಏನು ಮಾಡಿರಿ, ಒಂದು ಫುಲ್ ಲೆಂತ್ ಟೆಸ್ಟ್ ಕೊಡಿರಿ. ಯಾಕಂದರೆ ಎಕ್ಸಾಮ್ ಹಾಲ್ ಒಳಗೆ ನೀವು ಪ್ಯಾನಿಕ್ ಆಗಬಾರ್ದಂದ್ರೆ ಅದರದ್ದೇ ಸೇಮ್ ಇರುವಂಥ ಒಂದು ಎಕ್ಸಾಮ್ ನಾನು ಬೇಕಾದ್ರೆ ನಿಮ್ಗೆ ಅದನ್ನು ಕ್ರಿಯೇಟ್ ಮಾಡಿ ನಾನು ಕೊಡ್ತೀನಿ. ಅವ್ರು ಏನು 13 ಎಕ್ಸಾಮ್ ಏನು ಕೇಳಿದಾರಲ್ಲ, ಆ 13 ಎಕ್ಸಾಮ್ದೊಳಗೆ ಯಾವ್ಯಾವ ಪ್ಯಾಟರ್ನ್ ಇದೆ ನೋಡಿ, ಆ ಎಲ್ಲ ಪ್ಯಾಟರ್ನು ಮಿಕ್ಸ್ ಮಾಡಿ ಎಲ್ಲ ಚಾಪ್ಟರ್ಸ್ಗಳನ್ನು, ಎಲ್ಲ ಸಬ್ಜೆಕ್ಟ್ಗಳನ್ನು ಒಳಗೊಂಡಂತೆ ಮತ್ತು ಕರೆಂಟ್ ಅಫೇರ್ಸ್ನು ಒಳಗೊಂಡಂತೆ ಬೇಕಾದ್ರೆ ನಾನೊಂದು 100 ಮಾರ್ಕ್ಸಿಗೆ ಒಂದು ಎಕ್ಸಾಮ್ ನಾನು ಒಂದು ಕ್ವಶನ್ನ ನಾನು ರೆಡಿ ಮಾಡ್ತೀನಿ. ನಿಮ್ಗೆ 24ಕ್ಕೆ ಐತೆ ಅಂದರೆ ನಾನು 23ಕ್ಕೆ ನಾನು ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕಿರ್ತೀನಿ. ಅದನ್ನು ನೀವೇನು ಮಾಡಿರಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವೇ ಸ್ವಂತ 2 ತಾಸು ಕರೆಕ್ಟ್ ಮೊಬೈಲ್ ಇವೆಲ್ಲ ಎಲ್ಲ ಆಫ್ ಮಾಡಿರಿ. ಲೈಬ್ರರಿ ಒಳಗೆ ಎಲ್ಲ ಟಿಫಿನ್ ಚಾ ಎಲ್ಲ ಮಾಡ್ಕೊಂಬಂದು ಸುಮ್ಮನೆ ಕೂತ್ಬಿಡ್ರಿ. ಸುಮ್ಮನೆ ಕೂತ್ಕೊಂಡು ಜಸ್ಟ್ 2 ತಾಸು ಸುಮ್ಮನೆ ಬಿಡಿಸ್ಕೋತ ಟ್ರೈ ಮಾಡಿಬಿಡಿ. ಯಾವುದೇ ಇದನ್ನ ಇಟ್ಕೋಬೇಡ್ರಿ. ಕ್ವಶನ್ಗೆ ನಿಮ್ಗೆ ಇಡೀ ಕ್ವಶನ್ ಪೇಪರ್ ಬಿಡಿಸಿಂದ ನಿಮ್ಗೆ 20 ಬರಲಿ, ಇಲ್ಲ 30, 40, 50 ಬರಲಿ ಮಾರ್ಕ್ಸ್, ಒಟ್ಟೆ ಹೆದರಬೇಡಿ. ಇದು ನೀವು ಟ್ರಯಲ್ ಕೊಡಾಕತ್ತೀರಿ. ಎದಕ್ಕೆ, ಯಾವ ಥರ ಟ್ರಯಲ್ ಅಂದರೆ, ನಾವು ಎಕ್ಸಾಮ್ ಹಾಲ್ ಒಳಗೆ ಪ್ಯಾನಿಕ್ ಆಗಬಾರ್ದು. ಕ್ವಶನನ್ನು ನಾನು ಪೂರ್ಣವಾಗಿ ಕಂಪ್ಲೀಟಾಗಿ ಓದ್ತೀನ, ಇವೆರಡು ಪಾಯಿಂಟ್ಸಿಗೆ ಓದ್ಕರ ನಾನು ಈ ಎಕ್ಸಾಮ್ ಬರಿತಾ ಇದ್ದೀನಿ. ನಾನು ಇದರೊಳಗೆ ಸ್ಕೋರ್ ನೋಡೋಕೆ ಎಕ್ಸಾಮ್ ಬರಿತಾ ಇದ್ದೀನಿ, ಅಷ್ಟೇ ಮೈಂಡ್ಸೆಟ್ ಇರಬಾರ್ದು. ಸ್ಕೋರ್ ಅನ್ನೋ ಮೈಂಡ್ಸೆಟ್ ಯಾವಾಗ ಬರ್ಬೇಕಪ್ಪ ಅಂತಂದ್ರೆ, ಓನ್ಲಿ ಎಕ್ಸಾಮ್ ಎಕ್ಸಾಮ್ ಏನು ಬರ್ತೀವಲ್ಲ ನಾವು ರಿಯಲ್ ಎಕ್ಸಾಮ್ ರೀ, ಅವಾಗ ಅಷ್ಟೇ ಸ್ಕೋರ್ದು ಮೈಂಡ್ ಒಳಗಿರ್ಬೇಕು. ಇವಾಗ ಏನು 24ನೇ ತಾರೀಕು ಬರೀತಿರಲ್ಲ, ಅದು ಮಾತ್ರ ಅದರೊಳಗೆ ನಿಮ್ದು ಒಂದೇ ಏನು ಹೇಳಿದಿರಿ, ನಾನು ಕ್ವಶನನ್ನು ನಾನು ಚೆನ್ನಾಗಿ ಕಂಪ್ಲೀಟಾಗಿ ಓದ್ತಾ ಇದ್ದೀನಿ. ಓಕೆ, ನಾನು ಪ್ಯಾನಿಕ್ ಆಗದೆ ಇರೋ ಹಾಗೆ ವಿದಿನ್ ಟೈಮ್ ಒಳಗೆ ನಾನು 100ಕ್ಕೆ 100 ಟಚ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಟಚ್ ಮಾಡಿ ಇನ್ನೂ ಟೈಮ್ ಸಿಕ್ಕರೆ ನಾನು ಹೊಳ್ಳಿ ಮತ್ತೆ ರೀವಿಸಿಟ್, ಬೇರೆ ಯಾವುದೋ ಟಫೆಸ್ಟ್ ಕ್ವಶನ್ಗೆ ಹೊಳ್ಳಿ ರೀವಿಸಿಟ್ ಮಾಡ್ತಾ ಇದ್ದೀನಿ, 2ನೇ ಸಾರಿ ನೋಡ್ತಾ ಇದ್ದೀನಿ. ಈ ಥರ ಮೈಂಡ್ ಒಳಗೆ ಅಷ್ಟೇ ಇರಲಿ ನಿಮ್ಮದು. ಇದು ಪಕ್ಕ ವರ್ಕ್ ಆಗುತ್ತೆ ರೀ. ಇವೇ ವರ್ಕ್ ಆಗೋದು. ಎಕ್ಸಾಮ್ ಹಾಲ್ನೊಳಗೆ ಪ್ಯಾನಿಕ್ ಆಗಿ ಕನ್ಫ್ಯೂಷನ್ ಆಗೋದು, ಫಸ್ಟ್ ಕನ್ಫ್ಯೂಷನ್ ಆಗೋಕ್ಕೆ ಒಂದು ಪ್ಯಾನಿಕ್ ಆಗಿರ್ತಾರೆ, ಅದರಿಂದ ಕನ್ಫ್ಯೂಷನ್ ಆಗೋ, ರಿವಿಷನ್ ಆಗಿರ್ಲಿಕ್ಕೆ ಇನ್ನೊಂದು ಸಾರಿ ಅದು ಒಂದು ಕನ್ಫ್ಯೂಷನ್ ಆಗುತ್ತೆ. ಇವೇ ಎಷ್ಟು ಸರಿ ನಾವು 2 ವರ್ಷ 3 ವರ್ಷ ಕುಂತು ಓದಿರ್ತಾವೆ ಅಂತಂದ್ರೂ ಅವು ಮಿಸ್ಟೇಕ್ ಆಗೋದು ಇಲ್ಲೇ ಅಂತ ನನ್ನ ಅಭಿಪ್ರಾಯ. ಸೊ ಅವೆಲ್ಲ ಮಿಸ್ಟೇಕ್ಸ್ಗಳನ್ನ ಈ ಎಕ್ಸಾಮ್ಗಳಲ್ಲಿ ಮಾಡಬಾರ್ದು. ಅಂದರೆ ಈ ಥರ ಒಂದು ವರ್ಕ್ ಮಾಡಿರಿ. ಈ ಥರ ಒಂದು 24ನೇ ತಾರೀಕು ಫುಲ್ ಅಂತ. ನಿಮ್ಗೆ ಇನ್ನೂ ಒಂದು ಬೇಕಂತಂದರೆ, ಎಕ್ಸಾಮ್ ನಿಯರ್ ಅಂತಂದರೆ ಒಂದು 2ನೇ ತಾರೀಕು ಎಕ್ಸಾಮ್ ಅಂದರೆ ಒಂದು 31ನೇ ತಾರೀಕು ಇಲ್ಲ 30ನೇ ತಾರೀಕು ಒಂದು ಫುಲ್ ಲೆಂತ್ ಇಡೋಣ. ಫುಲ್ ಲೆಂತ್ ನಿಮ್ಗೇನಾದರೂ ಆ ಎಕ್ಸಾಮ್ ಬರೆದ್ಮೇಲೆ ನಿಮ್ಗೇನಾದರೂ ಅನಿಸಿದರೆ ಆ ಥರ ಮಾಡೋಣ, ಇಲ್ಲಾಂದರೆ ಬೇಡ. ಯಾಕಂದರೆ ನಮ್ದು ಇನ್ನೂ ರಿವಿಷನ್ ಮೇಲೇ ಜಾಸ್ತಿ ಫೋಕಸ್ ಇರಬೇಕು. ಸೊ 24ಕ್ಕೆ ಫುಲ್ ಲೆಂತ್ ಟೆಸ್ಟ್ ಮುಗಿತೈತಿ. ನೆಕ್ಸ್ಟ್ ಇವಾಗ ಏನು ಮಾಡ್ತೇಳ್ರಿ, 2 ಸಾರಿ ರಿವಿಷನ್ ಆಯ್ತು ನಿಮ್ಮ ಸಬ್ಜೆಕ್ಟ್. ಈಗ ಇನ್ನೊಂದು ಫೈನಲ್ ರಿವಿಷನ್. ಇದು ಏನಂದ್ರೆ, ನೀವು 1 ಡೇದೊಳಗೆ ಇಡೀ ಒಂದು ಸಬ್ಜೆಕ್ಟ್ನ ಮುಗಿಸ್ಕೋತೀರ ಅಂದ್ರೆ ನೀವು ಎಷ್ಟು ಚೆನ್ನಾಗಿ ಓದಿದ್ದೀರ ಅಂತ ಅರ್ಥ ಅಲ್ಲೇ ಗೊತ್ತಾಗುತ್ತೆ. ನೀವು ಮುಗಿಸ್ಕೊಂಡಿಲ್ಲ ಅಂದರೆ ನೀವು ಇನ್ನೂ ಕಂಪ್ಲೀಟಾಗಿ ಓದಿಲ್ಲ, ಅಂದರೆ ನೀವು ಇನ್ನೂ ಹೊಳ್ಳಿ ರೀಸ್ಟಾರ್ಟ್ ಮಾಡೋದ್ರಾಗ ಇದೀರ ಅಂತ ಅರ್ಥ. ಸೊ ಒಂದು ದಿನದಾಗ ಒಂದು ಸಬ್ಜೆಕ್ಟ್ನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ. 25 ಹಿಸ್ಟ್ರಿ, 26 ಜಿಯೋಗ್ರಫಿ, 27 ಎಕನಾಮಿ, 28 ಪಾಲಿಟಿ, 29 ಸೈನ್ಸು, 30 ಮೆಂಟಲ್ ಎಬಿಲಿಟಿ, 31 ಕರೆಂಟ್ ಅಫೇರ್ಸ್. 1ನೇ ತಾರೀಕು ಖಾಲಿ ಇದೆ. ಅದನ್ನೇನು ಮಾಡಿರಿ ನೀವು, ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಕರೆಂಟ್ ಅಫೇರ್ಸನ್ನು, ಯಾಕಂದ್ರೆ ಅದರ ಮೇಲೆ ವೇಟೇಜ್ ಜಾಸ್ತಿ ಇದೆ, ನಿಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಅದನ್ನು ಹೇಳ್ತೀನಿ ನಾನು, ವೇಟೇಜ್ ಯಾವ್ಯಾವ ಸಬ್ಜೆಕ್ಟ್ ಜಾಸ್ತಿ ಬರ್ತಾ ಇದ್ದಾವೆ ಪ್ರೀವಿಯಸ್, ಅದೇ ವೇಟೇಜು ನೆಕ್ಸ್ಟ್ ಎಕ್ಸಾಮ್ಗೆ ಕ್ಯಾರಿ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ.
ಬಟ್ ಇರಲಿ ಎಕ್ಸ್ಪೆಕ್ಟೆಡ್ ಇರ್ಬೇಕು ನಾವು ಆ ಸಬ್ಜೆಕ್ಟ್ಗಳನ್ನ ಇನ್ನೂ ಒನ್ ಟೈಮ್ ರಿವಿಷನ್ ಮಾಡೋಕೆ. ಅದಕ್ಕೆ ನಾನು ಏನು ಮಾಡಿದೆ 31 ಕರೆಂಟ್ ಅಫೇರ್ಸಿಗೆ ಕೊಟ್ಟಿದ್ದೀನಿ. ನಿಮಗಿಲ್ಲ ಬೇಡಪ್ಪ ಅಂತಂದರೆ ನೀವೇನು ಮಾಡಿರಿ 31ಕ್ಕೆ ಒಂದು ಫುಲ್ ಲೆಂತ್ ಟೆಸ್ಟ್ ಇನ್ನೊಂದು ಕೊಡಿರಿ. ಇನ್ನೊಂದು ನಾ ಬೇಕಾದ್ರೆ ಅದೊಂದು ಜನ್ರೇಟ್ ಮಾಡಿ ಹಾಕ್ತೀನಿ ನಾನು. 1ನೇ ತಾರೀಕು ಏನು ಮಾಡಿರಿ ಕರೆಂಟ್ ಅಫೇರ್ಸ್ನ ರಿವಿಷನ್ ಮಾಡಿರಿ. ಹೋಗಿತ್ತು. ನಾನು ಎಕ್ಸಾಮ್ ಹಿಂದಿನ ದಿನದ ಸ್ಟ್ರಾಟಜಿ ಯಾವತ್ತು ಇರ್ಬೇಕಂತ ನಾನು ಅವಾಗ ಒಂದು ವಿಡಿಯೋ ಮಾಡ್ತೀನಿ ನಾನು. ಆ ಟೈಮಿಗೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಈ ಥರ ಈಗ 52 ದಿನ ಕನ್ಸಿಸ್ಟೆಂಟಾಗಿ ಹೆಂಗೆ ಓದಬೇಕು ಅದು ಒಂದು ಮ್ಯಾಟರ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ನಿಮ್ಮ ತಲೆಯಲ್ಲಿ ಯಾವ ಥರ ಡೌಟ್ಸ್ ಬರ್ತಾಯಿದೆ ಅಂತ ಒಂದೆರಡು ಡೌಟ್ಸ್ ಕೂಡ ನಾನು ಇಲ್ಲಿ ನಾನೇ ಅಂದ್ಕೊಂಡಿದ್ದೀನಿ. ಅವ್ರು ನಿಮ್ಗೆ ಹೇಳ್ತೀನಿ ನಾನು. ಕನ್ಸಿಸ್ಟೆಂಟಾಗಿ ಹೆಂಗೆ ಇರೋದು ಅನ್ನೋದಕ್ಕೆ ನಾನೊಂದೇನಿಲ್ಲ ಒಂದು ಡೈಲಿ ಪ್ಲ್ಯಾನರ್ ಇರುತ್ತಲ್ಲ ರೀ, ಟು ಡೂ ಲಿಸ್ಟ್ ಅಂತೇಳಿ, ಆ ಟೈಪ್ ನಾನು ಮಾಡಿದ್ದೀನಿ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾಳೆ ಹಾಕ್ತೀನಿ ನಾನು, ಇವತ್ತು ಹಾಕಲ್ಲ. ಯಾಕಂದ್ರೆ ಅದನ್ನು ಇವತ್ತು ನಾನು ರೆಡಿ ಮಾಡ್ತಾ ಇದ್ದೀನಿ PDF. ಅದನ್ನು ರೆಡಿ ಮಾಡಿ ಹಾಕ್ತೀನಿ. ಏನಿಲ್ಲ, ಜಸ್ಟ್ ಅದನ್ನು ಪ್ರಿಂಟ್ಔಟ್ ತೊಗೋರಿ, ಡೈಲಿ ಮಾರ್ಕ್ ಮಾಡ್ಕೋತವ್ರಿ. ಓಕೆ, ಏನಂದ್ರೆ ನಾನು ಇವಾಗ ಕೊಡ್ತಾ ಇರೋದು 52 ಡೇಸ್ ಟಾರ್ಗೆಟ್, ವೀಕ್ಲಿನೂ ಅಲ್ಲ ಮಂತ್ಲಿನೂ ಅಲ್ಲ, 52 ದಿನ ಟಾರ್ಗೆಟ್ ಕೊಡ್ತೀನಿ. ಅಂದ್ರೆ ನೀವು ಇನ್ನೂ ಹೆಂಗೆ ಮಾಡ್ಕೋಬೇಕಂದ್ರೆ ಡೈಲಿ ಟಾರ್ಗೆಟ್ಸ್. ಓಕೆ, ಹಿಸ್ಟ್ರಿ 3 ದಿವಸ ಕೊಟ್ಟು ನಾನು ರಿವಿಷನ್ ಮಾಡೋಕ್ಕಂದಮೇಲೆ ಆ 3 ದಿವಸದಾಗ ಹಿಸ್ಟ್ರಿ ಎಷ್ಟು ಒಂದು 25-30 ಪಾಠ ಅದಾವಂದ್ರೆ ಈ 3 ದಿವಸನೇ 30 ಪಾಠ ಮುಗಿಸ್ಕೋಬೇಕಂದ್ರೆ ಒಂದು ದಿನಕ್ಕೆ 10 ಪಾಠ ಮುಗಿಸ್ಕೋಬೇಕು ನೀವು. 10 ಪಾಠ ಅಂದ್ರೆ ನಿಮ್ಮ ಬೆಳಿಗ್ಗೆ 6ರಿಂದ ಹಿಡಿದು ರಾತ್ರಿ 11 ಗಂಟೆವರೆಗೂ ಟೈಮ್ ಇರುತ್ತೆ ನಿಮಗೆ. ಅದ್ರೊಳಗೆ ಡೈಲಿ ಟಾರ್ಗೆಟ್ಸ್ನ ಮತ್ತು ಅದನ್ನು ಡೈಲಿ ಟಾರ್ಗೆಟ್ಸ್ ಇವೆ. ನಾವು 10 ಚಾಪ್ಟರ್ಸ್ ನೀವು ಮುಗಿಸ್ಕೋಬೇಕು ಒಂದು ದಿನಕ್ಕೆ. ಅಂದ್ರೆ 2 ತಾಸಿಗೆ ಒಂದೊಂದು ಚಾಪ್ಟರ್ ಮುಗಿಸ್ಕೊಂಡ್ರೆ ನೀವು ಅಲ್ಲಿವರೆಗೂ ಬರ್ತೀರಿ. ನೀವು ಎಲ್ಲಿ 6ರಿಂದ ನೀವು ಅಲ್ಲಿ 11ರವರೆಗೂ 2 ತಾಸಿಗೆ ಒಂದೊಂದು ಚಾಪ್ಟರ್ ಮುಗಿಸ್ಕೊತ ಹೋಗ್ಬೇಕು ನೀವು. ಅಂದರೆ 2 ತಾಸಿಗೆ ಒಂದೊಂದು ಅಂದ್ರೆ 20 ತಾಸು ಬೇಕಾಯ್ತು ನಮಗೆ. 2 ತಾಸಿಗೆ ಒಟ್ಟು 1.5 ತಾಸಿಗೆ 1 ತಾಸಿಗೆ ಒಂದೊಂದು ಸಬ್ಜೆಕ್ಟ್ ಮುಗಿಸ್ಕೊತ ಹೋಗ್ಬೇಕು ನಾವು. 1 ತಾಸಿಗೆ ಒಂದು ಸಬ್ಜೆಕ್ಟ್ ಮುಗಿಬೇಕು. ಆ್ಯಕ್ಚುಲಿ ನೀವು ಹೊಸದಾಗಿ ಓದ್ತಾ ಇದ್ದರೆ ಆಗಲ್ಲ, ಬಟ್ ರಿವಿಷನ್ ಅಂದರೆ ಆಗೇ ಆಗುತ್ತೆ. ಒಂದು ಸಬ್ಜೆಕ್ಟಿಗೆ ಒಂದು ಚಾಪ್ಟರಿಗೆ 1 ತಾಸು ಎನಫ್. ಯಾಕಂದರೆ ಈಗ ಗೊತ್ತೈತೆ ನಿಮಗೆ, ನಾವು 3-4-5-6 ಪೇಜ್ ಇರುವಂಥ ಒಂದು ಚಾಪ್ಟರ್ ಇರುತ್ತೆ, ನಾವು ಆಲ್ರೆಡಿ ಓದಿರ್ತೀವಿ. ಅದನ್ನು ರಿವಿಷನ್ ಮಾಡೋದು 1 ತಾಸು ಎನಫ್. ಈ ಥರ ಡೈಲಿ ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ನಿಮ್ಗೊಂದು ನಾನು ಏನು ಕೊಡ್ತೀನಿ, ಒಂದು PDF ಹಾಕಿರ್ತೀನಿ ನಾನು ಟೆಲಿಗ್ರಾಮಲ್ಲಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಡೈಲಿ ಅದರಲ್ಲಿ ಮಾರ್ಕ್ ಮಾಡ್ಕೋತ ಹೋಗ್ರಿ. ಇಲ್ಲ ನಿಮ್ಮದೇ ಆದಂಥ ಪ್ಲ್ಯಾನ್ ಬರ್ಕೋರಿ. ಇಷ್ಟು ಗಂಟೆಗೆ ಹೇಳ್ತೀನಿ, ಇಷ್ಟು ಗಂಟೆಗೆ ಈ ಸಬ್ಜೆಕ್ಟ್, ಈ ಚಾಪ್ಟರ್ ಅಂತಲೇ ಮೆನ್ಷನ್ ಮಾಡಿ, ಬರೀ ಸಬ್ಜೆಕ್ಟ್ ಅಲ್ಲ, ಈ ಚಾಪ್ಟರ್ನು ಮುಗಿಸ್ಕೋತೀನಿ ನಾನು ಅನ್ನಂಗೆ ಆ ಥರ ಪ್ಲ್ಯಾನ್ ಮಾಡ್ಕೋರಿ. ಈಗ ಈಗ ನಿಮ್ಗೆ ಟೈಮ್ ಟೇಬಲ್ ಟೈಪ್ ಇದೇ ಸ್ಟ್ರಾಟಜಿ. ಈ ಟೈಮ್ ಟೇಬಲ್ ಏನು ಹಾಕಿಕೊಟ್ನಲ್ಲ, ಇದು ಏನಾಗುತ್ತೆ, ಫುಲ್ ಡೇ ಒಂದೇ ಸಬ್ಜೆಕ್ಟ್ ಓದೋದು ಕೆಲವೊಂದಿಷ್ಟು ಜನಕ್ಕೆ. ಒಂದೇ ಸಬ್ಜೆಕ್ಟ್ ಫುಲ್ ಡೇ ಅಲ್ಲ, ಮತ್ತು 3 ದಿವಸನೂ ಅದೇ ಆಗಿರೋದ್ರಿಂದ ಒಬ್ಬೊಬ್ಬರಿಗೆ ಬೇಸರ ಆಗುತ್ತೆ ಒಂದೇ ಸಬ್ಜೆಕ್ಟ್ ಓದೋದ್ರಿಂದ ಅಂತ. ಆ ಥರ ಅನಿಸಿದರೆ ನೀವೇನು ಮಾಡಿ, 2 ಸಬ್ಜೆಕ್ಟ್ ಹಾಕೋರಿ. ಬೆಳಿಗ್ಗೆ ಮಾರ್ನಿಂಗ್ ಟು ಆಫ್ಟರ್ನೂನ್ 1 ಸಬ್ಜೆಕ್ಟ್, ಆಫ್ಟರ್ನೂನ್ ಟು ನೈಟ್ 1 ಸಬ್ಜೆಕ್ಟ್. ಅಂದರೆ ನೀವು 1 ಸಬ್ಜೆಕ್ಟಿಗೆ 3 ದಿವಸ ಕೊಡೋ ಬದಲಿ 6 ದಿವಸ, ಈ 2 ಸಬ್ಜೆಕ್ಟ್ ಸೇರಿ 6 ದಿವಸ ಮಾಡ್ಕೊಂಬಿಡಿ. ಇದೇ ಟೈಪ್ ಮಾರ್ನಿಂಗ್ ಟು ಆಫ್ಟರ್ನೂನ್, ಆಫ್ಟರ್ನೂನ್ ಟು ನೈಟ್ 1 ಸಬ್ಜೆಕ್ಟು, ಇದೊಂದು ಸಬ್ಜೆಕ್ಟು. ಈ ಥರ ಹಾಕೊಂಡು 6 ಡೇಸ್ ಒಳಗೆ 2 ಸಬ್ಜೆಕ್ಟ್ ಮುಗಿಸ್ಕೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಅದೇ ಟೈಮ್ ಟೇಬಲ್ ಪ್ರಕಾರ ನಿಮ್ದು ವರ್ಕ್ ಆಗುತ್ತೆ. 2 ಸಬ್ಜೆಕ್ಟ್ ಹಾಕೊಡಿ. ಇಲ್ಲ 9 ದಿನಕ್ಕೆ 3 ಸಬ್ಜೆಕ್ಟ್, ನಿಮಗೆ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಮಾಡ್ಕೊರಿ. ಯಾಕಂದರೆ ನಿಮ್ಗೆ ಒಂದೇ ಸಬ್ಜೆಕ್ಟ್ ಓದಿ ಬೋರಿಂಗ್ ಅನಿಸ್ತಿತ್ತಂದ್ರೆ ಈ ಥರ ನೀವು ಒಳ್ಳೆ ಅದರೊಳಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ವರ್ಕ್ ಆಗುತ್ತೆ ಅದು. ಓಕೆ, ಆ್ಯಕ್ಚುಲಿ ಇದು ನಾನು ಇವಾಗ ಸ್ಟ್ರಾಟಜಿ ಹೇಳಿದ್ದು ಯಾರಿಗೆ ಹೇಳಿದ್ರೆ, ಆಲ್ರೆಡಿ ಒಂದು ಸಾರಿ ಸಿಲೆಬಸ್ ಮುಗಿಸ್ಕೊಂಡಿರ್ತಾರಲ್ಲ, ಕೋಚಿಂಗ್ ಮುಗಿಸ್ಕೊಂಡಿರೋರು ಇದು ವರ್ಕ್ ಆಗುತ್ತೆ. ಕೋಚಿಂಗ್ ಮುಗಿಸ್ಕೊಂಡಿರೋರು ಅಂದರೆ ನಿಮಗೆಲ್ಲ ಇಡೀ ಸಿಲೆಬಸ್ ಮುಗಿಸ್ಕೊಟ್ಟಿರ್ತಾರೆ. ಇಲ್ಲ ನೀವು ಸ್ವಂತ ಸೆಲ್ಫಾಗಿ ಸ್ಟಡಿ ಮಾಡ್ತಾ ಇದ್ದರೆ ಅವ್ರಿಗೇನು ಆಥರ್ ಬುಕ್ಸ್ ನೀವು ಓದ್ಕೊಂಡು ನೋಟ್ಸ್ ಮಾಡಿರ್ಬೋದು, ಇಲ್ಲ ಮಾರ್ಕ್ ಮಾಡಿರ್ಬೋದು, ಇಲ್ಲ ಒನ್ ಟೈಮ್ ಸಿಲೆಬಸ್ ಕವರ್ ಮಾಡಿದರೆ ಈ ಸ್ಟ್ರಾಟಜಿನ ವರ್ಕ್ ಮಾಡಿ ಬ್ಲೈಂಡ್ಲಿ ಫಾಲೋ ಮಾಡಿರ್ಬೇಕಾದ್ರೆ ನಡೀತೈತಿ. ವರ್ಕ್ ಆಗೇ ಆಗುತ್ತೆ ಇದು. ಯಾಕಂದ್ರೆ ನಾವು ಆಲ್ಮೋಸ್ಟ್ ಅದನ್ನೇ ಹೇಳ್ತೀನಿಲ್ಲ, ನಾನು ಇರೋದೇ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ 8 ಸಬ್ಜೆಕ್ಟ್ ಇರೋದೇ 8 ಸಬ್ಜೆಕ್ಟ್. ಕರೆಂಟ್ ಅಫೇರ್ಸ್ ಸ್ವಲ್ಪ ವೋಲ್ಟೈಲ್ ಇರುತ್ತೆ. ಇನ್ನು ಉಳಿದಿದ್ದು ಏನದಲ್ಲ ಎಲ್ಲವೂ ಏನಿರ್ತವೆ ಹೇಳ್ರಿ, ಸ್ಟ್ಯಾಟಿಕ್ಕೆ ಆಲ್ರೆಡಿ ಇರೋದೇನೆ, ಅದನ್ನೇ ಕೇಳ್ಬೇಕು ಅವರು. ಅದೇ ಕರೆಂಟ್ ಅಫೇರ್ಸ್ ಆದರೆ ಯಾವುದಾದ್ರೂ ಏನೇನೋ ಕೇಳ್ಬೋದು, ವೋಲ್ಟೈಲ್ ಸಬ್ಜೆಕ್ಟ್ ಅದು. ಅದನ್ನು ನಾವು ಎಷ್ಟು ಓದಬೇಕು ಅಷ್ಟು ಓದಬೇಕು. ಬಟ್ ಈ ಸ್ಟ್ಯಾಟಿಕ್ ಒಳಗೆ ನಾವು ಮಿಸ್ ಆಗೋ ಚಾನ್ಸೇ ಇರಲ್ಲ. ನಾವು ಯಾಕಂದರೆ 2-3 ವರ್ಷದಿಂದ ಅವಕ್ಕೂ ಓದ್ಕೋತ ಬಂದಿರ್ತೀವಿ. ಸೊ ಈ ಸ್ಟ್ರಾಟಜಿ ಎಲ್ಲರಿಗೂ ವರ್ಕ್ ಆಗುತ್ತೆ. ಇರೋದೇ 8 ಸಬ್ಜೆಕ್ಟು, ಅದನ್ನೇ ಪದೇ ಓದಿ ನೆನಪಿಟ್ಕೊಂಡು ಹೋಗಿ ಅಲ್ಲಿ ಎಕ್ಸಾಮ್ ಒಳಗೆ ನಾವು ಅಟೆಂಡ್ ಮಾಡೋದು. ಅವ ಸ್ಟೇಟ್ಮೆಂಟರ ಕೇಳಿ ಓನ್ಲಿ 1 ಓನ್ಲಿ 2 ಅಂತರ ಕೇಳಿ, ಅವ ಏನೇ ಕೇಳಿದ್ರು ಅವ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನಲ್ಲ, ಆ ಸ್ಟೇಟ್ಮೆಂಟೇ ನನಗೆ ಗೊತ್ತಿತ್ತಂದ್ರೆ ಬೇಕಾದ ಕೇಳಿ ನಾವು ತೆಳಗೆ ಆಪ್ಷನ್ಸ್ ಬೇಕಾದ ಕೇಳಿದ್ರು ನಾವು ಆನ್ಸರ್ ಮಾಡ್ಬೋದು. ಸ್ವಲ್ಪ ಓವರ್ ಅನಿಸುತ್ತಿದೆ, ಬಟ್ ನೆನಪಿಟ್ಕೊಳ್ಳೋದು ಒಂದೇ. ಮತ್ತು ಇನ್ನೊಂದು ಏನೂ ಇಲ್ಲ. KA ದವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಾಕ್ತಾರಂದ್ರೆ, ನೀ ಏನು ಓದಿಯೋ ಎಷ್ಟು ಓದಿಯೋ ನನಗೆ ಗೊತ್ತಿಲ್ಲ, ಬಟ್ ನೀ ಓದಿದ್ದು ನಿನಗೆ ಎಷ್ಟು ನೆನಪೈತಿ ಅದನ್ನೊಂದು ಚೆಕ್ ಮಾಡ್ತೇವೆ ನೋಡಿ ನಾವು ಅಂತ ಅವ್ರು KA ನಮ್ಮನ್ನು ಕೇಳಾಕ್ತಾರೆ. ಆ ಥರ ಕ್ವಶನ್ ಪೇಪರ್ಸೇ ಇದಾವೆ. ಏನಂದ್ರೆ ಪ್ಯಾಟ್ರನ್ ಚೇಂಜ್ ಮಾಡಿದ್ರೆ ನಥಿಂಗ್ ಬಟ್ ನಿನ್ಗೆ ಎಷ್ಟು ಪರ್ಫೆಕ್ಷನ್ ಐತೆ ಅನ್ನೋದು ಒಂದೇ ಚೇಂಜ್ ಮಾಡತ್ತೆ. ನಮ್ಮ ಕಡೆಯಿಂದ ತಿಳ್ಕೊಳಕತ್ತಾರೆ ಅವರು. ಸೊ ಪರ್ಫೆಕ್ಷನ್ ಆಗೋಕೆ ಇಲ್ಲ, ನಾವು ಓದಿರೋ ಇಷ್ಟು ದಿವಸ ಏನು ಓದಿದ್ದೀವಿ ಅದನ್ನು ನಮ್ಮ ಮೈಂಡ್ ಒಳಗೆ ಸ್ಟೋರ್ ಮಾಡ್ಕೊಳ್ಳೋಕೆ, ಇಲ್ಲ ನಮ್ಗೆ ನೆನಪಿರಲಿ ಒಂದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಾದರೂ ಇತ್ತಂದ್ರೆ ಅದು ಪಕ್ಕ ಎಕ್ಸಾಮ್ ಒಳಗೆ ಹೆಲ್ಪ್ ಆಗುತ್ತೆ. ನಮ್ಮ ಮೈಂಡ್ ಒಳಗೆ ಸಬ್ ಕಾನ್ಷಿಯಸ್ ಮೈಂಡ್ ಒಳಗಾದರೂ ಸ್ಟೋರ್ ಮಾಡ್ಕೊಳ್ಳೋಕೆ ನಾವು
ರಿವಿಷನ್ ಒಂದೇ ವೆಪನ್ ನಮಗೆ. ಸೊ ಈ ವೆಪನನ್ನು ಬಳಸ್ಕೋರಿ. ರಿವಿಷನ್ ಅನ್ನೋ ಒಂದು ವೆಪನ್ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ಈಗ ಜಸ್ಟ್ ಡಿಗ್ರಿ ಮುಗಿಸ್ಕೊಂಡಿರೋರು, ನಾನು ಕೂಡ ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬ್ರೋ, ನಮ್ಗೆ ಏನಾದರೂ ಸಜೆಸ್ಟ್ ಮಾಡ್ತೀರಾ ಅಂತ ಏನಾದರೂ ಅವರು ಕೂಡ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರಿಗೆ. ಬಟ್ ಫುಲ್ ನೀವು ಎಲ್ಲ ಸಬ್ಜೆಕ್ಟಿಗೂ ಒಂದೊಂದು ಆಥರ್ ಬುಕ್ಸ್ ಓದೋಕ್ಕೆ ಟೈಮ್ ಇರಲ್ಲ. ಆ್ಯಕ್ಚುಲಿ ನೀವು ಕೊಡೋದೇ ತಪ್ಪು, ಯಾಕಂದರೆ ಇಡೀ ಫುಲ್ ನೀವೆಲ್ಲ ಬೇಸಿಕ್ ಮುಗಿಸ್ಕೊಂಡೇ ಬರಬೇಕು. ಬಟ್ ಇರಲಿ, ನೀವೇನಾದರೂ ಕೊಡ್ತೀನಿ ಅನ್ನೋದು ಇಲ್ಲ, ನಿಮ್ಗೆ ನೀವು ಓದಿರೋ ಸಬ್ಜೆಕ್ಟ್ ನಮ್ಗೆ ಜಲ್ದಿನೇ ನಾನು ಗ್ರಾಸ್ ಮಾಡ್ಕೋತೀನಿ, ನೆನಪು ಉಳಿಯುತ್ತೆ ಅನ್ನೋದು ನಿಮ್ಗೆ ಏನಾದರೂ ಆ ಥರ ಇತ್ತಂದರೆ, ಮೈಂಡ್ಸೆಟ್ ಇತ್ತಪ್ಪ ಅಂದರೆ ನೀವೇನು ಮಾಡಿರಿ, ಎಲ್ಲ ಕನ್ಸೈಸ್ ಮಾಡಿರಿ ಒಂದು ಬುಕ್. ಇವು ಪರಮ್ಮು, ಚಿಗುರು ಅಂತ ಈ ಥರ ಏನು ಬುಕ್ಸ್ ಇರ್ತಾವಲ್ಲ ಅಂಥವ್ರನ್ನ ತೊಗೊಂಡು ಏನು ಮಾಡಿರಿ, ಈಗ ನಿಮಗೆ 52 ಡೇಸ್ ಅಂದರೆ ಅದರದ್ದು ಹಾಪೆಸ್ಟ್ 52 ಡೇಸ್. ಓಕೆ, ಈ ಥರ ಬುಕ್ಸ್ಗಳನ್ನು ತೊಗೊಂಡು ನಿಮ್ಗೆ ಈ 52 ಡೇಸ್ ಏನಿದೆಯಲ್ಲ ಅದರಲ್ಲಿ ಏನು ಮಾಡಿರಿ, 26 ಡೇಸಿಗೆ ಒನ್ ಟೈಮ್ ನಿಮ್ಗೆ ಮುಗಿಬೇಕು ಆ ಬುಕ್. ಇಡೀ ಬುಕ್ನ ನೀವು 26 ದಿನದೊಳಗೆ ಮುಗಿಸ್ಕೋಬೇಕು. ಅದನ್ನು ನೀವು ಹೊಳೆ ಏನು ಮಾಡೋದು, ಮತ್ತೆ ರಿವಿಷನ್ ಮಾಡ್ಕೊಳ್ಳಿ. ನೀವು ಓದಿದ್ದು ಎಷ್ಟು ನೆನಪಿದೆ ತನಕ 18 ದಿನ, ಆ 18 ದಿನಕ್ಕೆ 2ನೇ ಸರಿ ರಿವಿಷನ್. ಆ 18 ದಿನ ಮುಗಿಸ್ಕೊಂಡಿದ್ದು ಇನ್ನು 8 ದಿನ ಉಳಿತೈತಿ ನಿಮ್ಗೆ. ಅಂದರೆ ಎಕ್ಸಾಮ್ ಆಗಸ್ಟ್ 2 ಅನ್ಕೊಡೋದು 8 ದಿನ ಉಳಿತೈತಿ. ಥರ್ಡ್ ಟೈಮ್ ರಿವಿಷನ್ ಮಾಡಿದರೆ ನಿಮ್ಗೆ ವರ್ಕ್ ಆಗ್ಬೋದು. ಬಟ್ ಸ್ಪೀಡ್ ಆಗುತ್ತೆ ಇದು. ನಿಮ್ಗೆ ಎಷ್ಟು ನೆನಪು ಉಳಿಯುತ್ತೋ ಎಷ್ಟಿಲ್ವೋ ಅದು ನಿಮ್ಮ ಮೇಲೆ ಬಿಟ್ಟಿದ್ದ. ಸೊ ಆದಷ್ಟು ಈಗ ಆಲ್ರೆಡಿ ಸಿಲೆಬಸ್ ಮುಗಿಸ್ಕೊಂಡಿರೋರಿಗೆ ಜಾಸ್ತಿ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನೊಂದು, ಕೆಲವೊಂದಿಷ್ಟು ಜನಕ್ಕೆ ಇನ್ನೊಂದಿಷ್ಟು ಜನ ನನಗೆ ಇದನ್ನು ಮೆಸೇಜ್ ಹಾಕಿದ್ರೆ ಅಂದಲ್ಲ, ಅದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಸರ್ ನಾನು ನೋಟ್ಸ್ ಮಾಡಿಲ್ಲ. ನೀವು ಆಲ್ಮೋಸ್ಟ್ ಅಲ್ಲಿ ನೋಟ್ಸ್ ಮಾಡಿದ್ದು ನೀವು ನಿಮ್ಮ ವಿಡಿಯೋದಲ್ಲಿ ತೋರಿಸಿದ್ರಿ. ನಾನು ನೋಟ್ಸ್ ಮಾಡಿಲ್ಲ, ನಾನು ಬರೀ ಬುಕ್ಕಲ್ಲೇ ಮಾರ್ಕ್ ಮಾಡಿದ್ದೀನಿ. ಯಾಕೆ ನಾವು ಹೊಳ್ಳಿ ಈ ಸಾರಿ ಮತ್ತೆ ನೋಟ್ಸ್ ಮಾಡಲ್ಲ ಸರ್, ಮತ್ತೆ ನೋಟ್ಸ್ ಮಾಡಲ್ಲ ಬ್ರೋ ಅಂತೇಳಿ ಈ ಥರ ಕೇಳಿದ್ದು ನಂಗೆ ಈ ಥರ ಮೆಸೇಜ್ ಬಂದಿದೆ. ಆ ಥರ ಏನಿಲ್ಲ, ನೀವು ಮಾರ್ಕ್ ಮಾಡಿರ್ತೀರ ಅಂದರೆ, ನೀವು ಬುಕ್ಕಲ್ಲಿ ಮಾರ್ಕ್ ಮಾಡಿರ್ತೀರ ಅಂತಂದರೆ ಅದು ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿರುತ್ತೆ. ಪ್ಲಸ್ ಇಲ್ಲ ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ, ಇದು ಸ್ವಲ್ಪ ಟಫ್ ಐತೆ ಅಂತ ಅಂದಿದ್ದನ್ನೇ ನಾವು ಮಾರ್ಕ್ ಮಾಡ್ತೀವಿ. ಈಸಿ ಐತೆ ಅಂದ್ರೆ ನಮ್ಮ ಮೈಂಡಲ್ಲಿ ಇರುತ್ತೆ ಬಿಡು ಸ್ಟೋರು ಅಂತೇಳಿ ನಾವು ಮಾರ್ಕ್ ಮಾಡೋಕ್ಕೆ ಹೋಗಲ್ಲ ಅವ್ರನ್ನ. ಆಲ್ಮೋಸ್ಟ್ ಅಲ್ಲ ಆ ಥರ ಇದ್ದಿದ್ದನ್ನ ನಾವು ಮಾಡೋಕ್ಕೆ ಹೋಗಲ್ಲ. ಸೊ ಅವೇನಿಲ್ಲ, ನೀವು ಅದರಲ್ಲಿದ್ರೂ ಕೂಡ ಏನು ಮಾಡಿ, ಸ್ವಲ್ಪ ರಿವಿಷನ್ ಅದನ್ನು, ಯಾಕಂದರೆ ಬುಕ್ಕಲ್ಲೇ ಮಾರ್ಕ್ ಮಾಡಿರ್ತೀವಲ್ಲ ಅದು ರಿವಿಷನ್ ಮಾಡೋಕ್ಕೆ ಸ್ವಲ್ಪ ಹೆಕ್ಟಿಕ್ ಅನಿಸುತ್ತೆ. ಯಾಕಂದರೆ ನೀವು ಮಾರ್ಕ್ ಮಾಡಿದ್ದೇ ಓದೋಕ್ಕಾಗಲ್ಲ, ಅದ್ರ ಹಿಂದೆ ಮುಂದೆ ಏನೇ ಇದ್ದರೂ ಮತ್ತೆ ಓದಬೇಕು ಅನಿಸುತ್ತೆ, ಎಲ್ಲೇ ಅರ್ಧಂಬರ್ಧ ಓದಾಕತ್ತೀನೋ ಅನ್ನೋ ಒಂದು ಫೀಲ್ ಬರುತ್ತೆ. ಅದಕ್ಕೆ ನೋಟ್ಸ್ ಆಗಿದ್ದರೆ ನಿಮ್ಗೆ ಯಾವುದೇ ಥರ ಏನೂ ಇರ್ತಿಲ್ಲ. ನೀವು ಏನು ಇಂಪಾರ್ಟೆಂಟ್ ಫ್ಯಾಕ್ಟ್, ಡೇಟಾ, ಸ್ಟ್ಯಾಟಿಸ್ಟಿಕ್ಸ್ ಇವನ್ನೆಲ್ಲ ನೀವೇ ನೋಟ್ಸ್ ಒಳಗೆ ನೀವೇ ಬರ್ಕೊಂಡಿರ್ತಿಲ್ಲ, ಜಲ್ದಿ ಕವರ್ ಆಗ್ತೈತೆ ಅಷ್ಟೇ. ನೀವು ಇವ್ರು 3 ದಿನದ ಮಾಡಿದರೆ ನೀವು 4 ದಿನದ ರಿವಿಷನ್ ಮಾಡ್ತೀರಿ. ಸೊ ನಡೀತೆ, ನೀವು ಓದ್ಕೋಬೋದು. ಅದನ್ನೇ ಏನು ಮಾಡಿರಿ, ಎಷ್ಟು ದಿವಸ ಏನು ಮಾರ್ಕ್ ಮಾಡಿರಲ್ಲ ಅವಕ್ಕೂನೇ ಸೇಮ್ ನಾನಂತೂ ಹೇಳಿದ್ದೀನಿ ನಿಮ್ಗೆ, ಇದೇ ಥರನ ವರ್ಕ್ ಮಾಡಿರಿ, ನಿಮ್ಗೆ ಅದು ಓಕೆ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಡೌಟ್ ಅಂದರೆ, ಈ ಥರ ಡೈಲಿ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು. ನಾ ಇದು ಎಕ್ಸಾಮ್ ನಿಯರ್ ಅಂದರೆ ಕರೆಕ್ಟ್ 52 ಡೇಸ್ ಅಂದರೆ ನಿಯರೆಸ್ಟೇ, ಈಗ ಭಾಳ ಏನಲ್ಲ ಅದು. ಮತ್ತು ರಿವಿಷನ್ ಟೈಮಿಗೆ ಯಾವ ಥರ ಡೇಸ್ನ ನಾವು ಪ್ಲ್ಯಾನ್ ಮಾಡ್ಕೋಬೇಕಂತ. ನೀವು ಒಬ್ಬೊಬ್ರು ಏನಿರ್ತಾರೆ, ಒಬ್ಬೊಬ್ಬರು ಅರ್ಲಿ ಬರ್ಡ್ ನೈಟ್ ಓಲು ಅಂತ ಕರೀತಾರೆ. ರಾತ್ರಿ 1 ಗಂಟೆ ತನಕ ಓದ್ಕೊಂಡು ಬೆಳಗ್ಗೆ ಲೇಟಾಗಿ ಹೇಳೋರು ಒಂಥರ ಆಸ್ಪಿರೆಂಟ್ಸ್. ಬೆಳಿಗ್ಗೆ ಜಲ್ದಿ 4 ಗಂಟೆ ಇಲ್ಲ 5 ಗಂಟೆಗೆ ಎದ್ದು ರಾತ್ರಿ 10-11ಕ್ಕೆ ಮಲ್ಕೊಳ್ಳೋರು, ಈ ಥರ ಇನ್ನೊಂದು ಥರ ಇವ್ರು ಆಸ್ಪಿರೆಂಟ್ಸ್ ಇರ್ತಾರೆ. ದಯವಿಟ್ಟು ನಿಮ್ದು ಈಗೇನು ಸೈಕಲ್ನ ಫಾಲೋ ಮಾಡ್ಕೊತ ಬಂದಿರಲ್ಲ, ಇದನ್ನೇ ಫಾಲೋ ಮಾಡಿ. ಈಗ ಹೊಸದಾಗಿ ಟ್ರೈ ಮಾಡಬೇಡಿ. ಈ ಟೈಮಿಗೆ ನಾವು ಎಕ್ಸಾಮಿಗೆ ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂತ ವಿಡಿಯೋ ನೋಡೋದು, ಅವ್ರು ಬ್ರಾಹ್ಮಿ ಮುಹೂರ್ತ ಅದು ಇದು ಅಂತ ಏನೇನು ಹೇಳಿಬಿಟ್ಟಿರ್ತಾರೆ ಅಲ್ಲ ಹೇಳಿರ್ತಾರೆ, ಕರೆಕ್ಟ್ ಇದೆ. ಬಟ್ ಈ ಟೈಮಲ್ಲಿ ಅವ್ರೂ ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ, ಸಾಹಸ ಮಾಡೋಕ್ಕೆ ಹೋಗ್ಬೇಡ್ರಿ ಈ ಟೈಮಲ್ಲಿ. ನೀವು ಬೆಳಿಗ್ಗೆ, ನಾನು ಹಾಗೆ ಒಂದು ಜನರಲಾಗಿ ಹೇಳ್ತೀನಿ, ಬೆಳಿಗ್ಗೆ 7 ಗಂಟೆಗೆ ಹೇಳ್ತಿರಪ್ಪ ಅಂತಂದರೆ, ಇಲ್ಲ ಜಲ್ದಿ ಹೇಳೋರು ಇರ್ಬೋದು, ನಾನು ಜನರಲಾಗಿ ಕೊಡ್ತೀನಿ 7ರಿಂದ 11 ಅಥವಾ 12 ಗಂಟೆ ಜನರಲಾಗಿ ಒಂದು ಟೈಮ್ ಟೇಬಲ್ ಪ್ರಕಾರ ಕೊಡ್ತೀನಿ. ನೀವು 7 ಗಂಟೆಗೆ ಹೇಳೋರು ಇದ್ದೀರ ಅಂತಂದರೆ ಎದ್ದುಗಳನ್ನ ನಿಮ್ಮ ಫ್ರೆಶ್ ಅಪ್ ಆಗಿ ಜಸ್ಟ್ 2ರಿಂದ 3 ಸೂರ್ಯ ನಮಸ್ಕಾರ ಮಾಡಿರಿ. ಇದೇನು ಯೋಗ ಆ ಥರ ರಿಲೇಟೆಡ್ ಹೇಳತ್ತಿಲ್ಲ, ಜಸ್ಟ್ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಇರ್ಬೇಕು ಅನ್ನೋದು ಒಂದೇ ಒಂದು ರೀಸನ್ ಹೇಳತ್ತೀನಿ. ಅಂದರೆ ನೀವು ಜಸ್ಟ್ ಲೈಬ್ರರಿಗೆ ಹೋಗಿ ಕುಂತ್ಕೊಳ್ಳೋ ಮತ್ತೆ ಜಾಂಬಿ ಮೂಡ್ ಅಂದರೆ ಮತ್ತೆ ನಿದ್ದೆಗಣ್ಣಾಗ ಇರೋದು ಬೇಡ. ಸ್ವಲ್ಪ ಬಾಡಿ ಫ್ಲೆಕ್ಸಿಬಲ್ ಇತ್ತಂದ್ರೆ ನಿದ್ದೆಗಿದೆ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ. ಸೊ 2ರಿಂದ 3 ಸೂರ್ಯ ನಮಸ್ಕಾರ ಮಾಡ್ಕೊಂಡು ಜಸ್ಟ್ ಡೈರೆಕ್ಟ್ ಲೈಬ್ರರಿನೇ, ನಿಮ್ಮ ರೂಮಿಂದ ಲೈಬ್ರರಿಗೆ ಹೋದ್ರಪ್ಪ ಅಂತಂದ್ರೆ ನೋಡಿ, ನಿಮ್ಮ ಟೀ ಅದು ಕುಡಿಯೋ ರೂಢಿ ಇರೋರು ದಯವಿಟ್ಟು ಈ ಟೈಮಲ್ಲಿ ಮಿಸ್ ಮಾಡಬೇಡ್ರಿ. ಕಂಟಿನ್ಯೂ ಅದನ್ನೇ ಫಾಲೋ ಮಾಡಿರಿ, ವರ್ಕ್ ಆಗುತ್ತದೆ. ನನಗೂ ಅದು ವರ್ಕ್ ಆಗಿದೆ. ಯಾಕಂದರೆ ನಾನು ಬಿಡಬೇಕು ಅದು ಏನೋ ಸೋಷಿಯಲ್ ಮೀಡಿಯಾದಾಗ ಅದು ಇದು ನೋಡಿದ್ದೆ ನಾನು. ಶುಗರ್ ಕನ್ಸಂಪ್ಷನಿಂದ ಡೋಪಮಿನ್ ಒಮ್ಮಲಿ ಹೈ ಆಗಿ ಲೋ ಆಗುತ್ತೆ, ಮತ್ತು ನೆಕ್ಸ್ಟ್ ಓದಕ್ಕೆ ನಿಂಗೆ ಇದಾಗುತ್ತೆ ಅಂತ ಆ ಥರ ಏನೋ ನೋಡಿದ್ದೆ. ನಾನು ಟ್ರೈ ಮಾಡೋಕೆ ಹೋಗಿದ್ದೆ, ಬಟ್ ನನ್ನ ಕೈಲಿ ಆಗಲಿಲ್ಲ. ನಾನು ಅದನ್ನು ನಂಗೆ ಅಂದರೆ ನಮ್ಗೆ ಅವೇ ಒಂಥರ ಮೋಟಿವೇಶನ್. ಟೀ ಅನ್ನೋದೇ ಮೋಟಿವೇಶನ್. ಟೀ ಕುಡಿದೇವೆ ಅಂದ್ರೆ ಚೆನ್ನಾಗಿ ಓದ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಇತ್ತು ನಮ್ಗೆ. ಅದು ಆ ಥರ ಟೀ ಕುಡಿದ್ಕೊಂಡು ಹೋಗಿ ಮತ್ತೊಂದು 4-5 ತಾಸು ಓದ್ತಿದ್ದೇವೆ. ಮತ್ತು ಊಟ ಆದಮೇಲೆ ಮತ್ತೊಂದು ಟೀ ಆದೇವೆ ಅಂದ್ರೆ ಮತ್ತೆ ಅಪ್ ಟು ಎಲ್ಲಿ ಮಟ್ಟ ಬ್ರೇಕ್ ಇರುತ್ತೆ ಅಲ್ಲಿವರೆಗೂ. ಈ ಥರ ಒಂದು ಮೋಟಿವೇಶನ್ ಅವು ಏನೋ ಚಾ ಅನ್ನೋದು ಒಂಥರ ಇನ್ಸ್ಪಿರೇಷನು ಮೋಟಿವೇಶನು ಎಲ್ಲ ಅದೇ ಆಗಿಬಿಡುತ್ತೆ ನಮಗೆ. ಬಟ್ ಇರಲಿ, ನಿಮ್ಗೆ ಏನು ಇವಾಗ ರೂಢಿ ಇದೆ ಎಲ್ಲನೂ ಕರೆಕ್ಟ್ ಫಾಲೋ ಮಾಡಿರಿ. ಯಾವುದೋ ಟೈಮ್ ಟೇಬಲ್ನ ಉಲ್ಟಾ ಪಲ್ಟಾ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಡೇಯಿಂದ ನೈಟ್ವರೆಗೂ ಇದೇ ಥರ ಇಟ್ಕೊಳ್ಳಿ.
ಕರೆಕ್ಟ್ ನೀವು ಮಾರ್ನಿಂಗ್ ಬಂದ್ರೆ ಅಂದ್ರೆ ಟಿಫಿನ್ನು ಆದಷ್ಟು ಈ ಟೈಮಿಗೆ ಅಡುಗೆ ಮಾಡ್ಕೊಳ್ಳೋರು ಈ ಥರ ಏನಾರ ಇದ್ರೆ ಸ್ವಲ್ಪ ಬಿಡೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಒಂದು 2 ತಿಂಗಳು ಮೆಸ್ ಮಾಡಿರಿ. ಈ ಟೈಮ್ ಕ್ರಿಟಿಕಲ್ ಟೈಮ್ ಇದೆ, ರಿವಿಷನ್ ಮಾಡೋ ಟೈಮ್. ಸೊ ಮೆಸ್ ಗೀಸ್ ಮಾಡಿರಿ, ನೀವಾಗಲೇ ಅಡುಗೆ ಮಾಡ್ಕೊಳಕ್ಕೆ ಅದು ಹೋಗ್ಬೇಡ್ರಿ. ಆ್ಯಂಡ್ ಇನ್ನೊಂದು, ಈ ಟೈಮಲ್ಲಿ ಸ್ವಲ್ಪ ಮೊಬೈಲ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಅವಾಯ್ಡ್ ಅಂದರೆ ನಥಿಂಗ್ ಬಟ್ ಆಫ್ಲೈನ್ ಇರಿ ಒಟ್ಟು. ಅವಾಯ್ಡ್ ಅಂದರೆ ಫುಲ್ ಹೊರಗೆ ಇಟ್ಟು ಬರೋದೇನಂತಲ್ಲ. ಆನ್ಲೈನ್ ಇದ್ದೀವಿ ಅಂದರೆ ಸುಮ್ಮನೆ ಯಾವ್ದಾದ್ರು ಡಿಸ್ಟ್ರಾಕ್ಷನ್ ಇದ್ದೇ ಇರ್ತವೆ. ಸೊ ಆದಷ್ಟು ಆಫ್ಲೈನ್ ಇರಬೇಕು ನಾವು. ಅದು ಇನ್ನೊಂದು ಹೇಳಿದ್ನಲ್ಲ ನಾನು ಆಲ್ರೆಡಿ, ನಮ್ಮ ಕರ್ನಾಟಕದಲ್ಲಿ ಒಂದು 20 ಮೇಲ್ಪಟ್ಟು ಕೋಚಿಂಗ್ ಸೆಂಟರ್ಸ್ಗಳು ಇರ್ತವೆ. ಅವ್ರು ನಿಮಗೆಲ್ಲ ನಿಮ್ಮ ರಿಲೇಟೆಡ್ ಏನಾದರೂ ಹೇಳಬೇಕು, ಏನಾದರೂ ಕಂಟೆಂಟ್ ಕೊಡ್ಬೇಕು ಅಂತ ಮಾಡಿರ್ತಾರೆ. ಅವರಾದರೂ ಕೂಡ ಒಬ್ಬೊಬ್ಬರೇ 2 ವಿಡಿಯೋ ದಿನಕ್ಕೆ ಬಿಟ್ಟರೆ 40-45 ವಿಡಿಯೋ ಯೂಟ್ಯೂಬಲ್ಲಿ ಹರಿದಾಡ್ತಿರ್ತವೆ. ನಿಮ್ಗೇನಾಗ್ಬಿಡುತ್ತೆ, ಅಷ್ಟು ನೋಡಿ ಒಂಥರ ಫೋಮೋ ಬರ್ತದೆ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೇಳಿ. ಇವ್ರು ಏನೋ ಹೇಳಿದ್ದಾರೆ, ಇದು ಮಿಸ್ ಆಗುತ್ತೋ ಏನೋ, ನಂಗೆ ಗೊತ್ತೇ ಇಲ್ಲ ಇದು ಅಂತ. ಆಲ್ರೆಡಿ ನಿಮ್ಮ ಬುಕ್ಸಲ್ಲೇ ಇರೋದೇ, ಅವರು ಎಲ್ಲ ಅದನ್ನೇ ಹೇಳಿರ್ತಾರೆ. ಸೊ ಆ ಥರ ಒಟ್ಟೆ ಈಗ ಯೂಟ್ಯೂಬದ್ದು ಒಂದು ಫೀಡಿಗೆ ಮಾತ್ರ ಹೋಗಲೇಬೇಡಿ. ನಿಮ್ಮ ಬುಕ್ಸ್ 8 ಸಬ್ಜೆಕ್ಟದ ಬುಕ್ಸ್ ಇರಬೇಕು. ಮೊಬೈಲ್ ಆಫ್ಲೈನಲ್ಲಿ ಇರಬೇಕು. ಕರೆಂಟ್ ಅಫೇರ್ಸಿಗೆ ಸ್ವಲ್ಪ ಯಾವುದಾದ್ರೂ ಹಿಂಗೆ ಕ್ಲಾಸಸ್ ಇಲ್ಲ ಏನಾದರೂ PDF ಸಿಕ್ಕರೆ ದಯವಿಟ್ಟು ಓದ್ಕೊಳ್ಳಿ. ಯಾಕಂದರೆ ಕರೆಂಟ್ ಅಫೇರ್ಸ್ನ ನಾವು ಹೇಳಿದ್ನಲ್ಲ, ವೇಟೇಜ್ ಜಾಸ್ತಿ ಬರ್ತಾ ಇರೋದ್ರಿಂದ ನೀವು ಸ್ವಲ್ಪ ನಡೆಯುತ್ತೆ. ನೀವು ಒಂದು ಸ್ವಲ್ಪ ಅದ್ರ ಪ್ರಕಾರ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡಿದರೂ ನಡೆಯುತ್ತೆ ಕರೆಂಟ್ ಅಫೇರ್ಸ್ಗೆ. ಸ್ಟ್ಯಾಟಿಕ್ ಸಬ್ಜೆಕ್ಟಿಗೆ ಮಾತ್ರ ಯಾವುದೇ ಕ್ಲಾಸ್ ಕೇಳಬೇಡ್ರಿ. ಏನೋ ಕ್ರ್ಯಾಶ್ ಕೋರ್ಸು ಅದು ಇದು ಮ್ಯಾರಥಾನ್ ಏನೂ ಬೇಕಾಗಿಲ್ಲ. ನಿಮ್ಮ ಬುಕ್ಸು, ನೀವು, ಮೊಬೈಲ್, ಆಫ್ಲೈನ್, ಈ 3 ಇತ್ತಂದರೆ ಮುಗಿದು ಹೋಯ್ತು. ನೀವು ಅದೇ ನಿಮ್ದೇನು ಇವಾಗ ಟಾರ್ಗೆಟ್ ಏನೈತೆ ಸ್ಟ್ರಾಟಜಿ ಪ್ಲಸ್ ಇವಾಗ ಡೈಲಿ ಟಾರ್ಗೆಟ್ಸ್ ಅಂತೂ ನೀವು ಹಾಕೊಳ್ಳಿ. ನಾವು ಒಂದು PDF ಕಳಿಸ್ತೀನಿ ಅಂದಲ್ಲ, ಅದು ನಾಳೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ಆ PDF ಏನಿಲ್ಲ, ಜಸ್ಟ್ ನಾವು ಟು ಡು ಲಿಸ್ಟ್ ನಾ ಇವತ್ತು ಏನು ಮಾಡ್ತೀನಿ ಅನ್ನೋದಷ್ಟೇ. ಅದನ್ನು ಮಾರ್ಕ್ ಮಾಡ್ಕೊತ ನೀವು ಹೊಂಟ್ರಿಪ್ಪ ಅಂತಂದರೆ ನಿಮ್ಗೊಂದು ಏನೋ ಒಂದು ಫೀಲ್ ಬರುತ್ತೆ. ಅಂದರೆ ಸಾಯಂಕಾಲ ಇವತ್ತು ನಾ ಇಷ್ಟು ಓದಿದ್ದೀನಿ, ಆ ಫೀಲೇ ನೆಕ್ಸ್ಟ್ ಡೇ ಇನ್ಸ್ಪಿರೇಷನ್. ಅದು ಆ ಫೀಲ್ ನೆಕ್ಸ್ಟ್ ಡೇ ಇನ್ಸ್ಪಿರೇಷನ್ ಆಗಿ ಮತ್ತೆ ಚೆನ್ನಾಗಿ ಓದ್ತೀವಿ. ಅವತ್ತಿನ ದಿನದ ಏನು ಚೆನ್ನಾಗಿ ಓದಿದ್ನಿ ಅಂದ್ರೆ ಮತ್ತೆ ಅದಕ್ಕೆ ಸಾಯಂಕಾಲ ಒಂದು ಇನ್ಸ್ಪಿರೇಷನ್, ಮತ್ತು ಅದೇ ಕಂಟಿನ್ಯೂ ಆಗಿ ಒಂದು 21 ಡೇಸ್ ಸೈಕಲ್ ಈ ಥರ ಕಂಪ್ಲೀಟ್ ಆತಂದ್ರೆ ನಿಮ್ಮ 52 ಡೇಸ್ಗೆ ಏನಾಗುತ್ತೆ, ಪಕ್ಕ ವರ್ಕೌಟ್ ಆಗುತ್ತೆ. ಸಿಂಪಲ್ಲಾಗಿ ಲಾಸ್ಟ್ ಒಂದು ಹೇಳ್ತೀನಿ, KEದವರು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದೇ. ನಾನು ಮತ್ತಿದ ಪದೇ ಅದೇ ಅನಿಸುತ್ತೆ. ನೀ ಏನು ಓದ್ತಾ ಇದೆಯಾ, ಎಷ್ಟು ಓದ್ತಾ ಇದೆಯಾ ಗೊತ್ತಿಲ್ಲ, ಬಟ್ ನೀನು ಓದಿದ್ದು ನಿನ್ಗೆ ನೆನಪಿದೆಯಾ ಅಷ್ಟೇ. ಅವ್ರಿಗೆ ಗೊತ್ತೈತೆ, ನಾನು ಆಲ್ರೆಡಿ ಸಿಲೆಬಸ್ ಕೊಟ್ಟಿನಿ ಅಂದ್ರೆ ನೀ ಅದನ್ನೇ ಓದ್ಬೇಕಂತ ಗೊತ್ತೈತೆ. KEದವ್ರು ಸಿಲೆಬಸ್ ಕೊಟ್ಟಿರ್ತಾರೆ, ಅದನ್ನು ಓದಿಲ್ಲ, ನಿಂಗೆ ಎಷ್ಟು ನೆನಪೈತೆ ಅದ್ರೊಳಗೆ ಅಂತ ಅವ್ರು ಟ್ರೈ ಮಾಡ್ತಿರ್ತಾರೆ. ಇನ್ನೊಂದು, KEದವ್ರದ್ದು ಆಲ್ಮೋಸ್ಟ್ ಆಲ್ ಗೋರ್ಮೆಂಟ್ ಸೋರ್ಸ್, ಅಂದರೆ ನಾವು ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದಾವಲ್ಲ DSRT, ಅವ್ರ ಬೇಸ್ಡ್ ಅಂತೂ ಭಾಳ ಕೇಳ್ತಾರೆ. ಅವ್ರು ಒಂದು 60% 80% ಅದ್ರೊಳಗಿರುವಂಥ ಕಂಟೆಂಟ್ ಅಂದ್ರೂ ಕೇಳ್ತಾರೆ. ನೀವು ಆಲ್ಮೋಸ್ಟ್ ಆಲ್ ಅದ್ರ ನೋಟ್ಸು ಆ ಟೆಕ್ಸ್ಟ್ ಬುಕ್ಗಳನ್ನು ಓದ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ರಿ ಅಂದ್ರೆ ನಿಮ್ಗೆ ಹೆಲ್ಪ್ ಆಗಿರುತ್ತೆ. ಸೊ ಅದ್ರ ಮೇಲೆ ಅವ್ರನ್ನಂತರೂ ಮಿಸ್ ಮಾಡಬೇಡಿ. 1 to 2 ಡೇಸ್ ಒಳಗೆ ಅವು ಟೆಕ್ಸ್ಟ್ ಬುಕ್ ಮುಗಿತಾವೆ, 8th 9th 10th. ಸೊ ಅವ್ರನ್ನ ಆಲ್ರೆಡಿ ಮುಗಿಸ್ಕೊಂಡಿರ್ಬೇಕಾ. ನೀವು ಈ ಟೈಮಲ್ಲಿ ಹೊಸದಾಗಿ ಮಾಡಬೇಡ್ರಿ. ಒಂದು ವೇಳೆ ಮಾಡೋದಿದ್ರು ಏನು ಸ್ಟ್ರಾಟಜಿ ಒಳಗೆ 3 days ಅಂತ ಏನು ಕೊಟ್ಟಿದ್ದೇವಲ್ಲ, ಅದ್ರೊಳಗೆ 1 day ಒಳಗೆ ಮುಗಿಸ್ಕೊಳ್ಳೋಕೆ ಟ್ರೈ ಮಾಡಿ ಅವ್ರು ಕರ್ನಾಟಕ ಟೆಕ್ಸ್ಟ್ ಬುಕ್ನ. ಯಾಕಂದ್ರೆ ಅವ್ರು ಅದ್ರ ಬೇಸ್ಡ್ ಮೇಲೆ ಕೇಳೋದು. FDAಗೆ ಅದ್ರ ಮೇಲೆ ಕೇಳಿದ್ರೆ ಅಂದರೆ PC ಅಂದರೆ PUC ಮೇಲೆ ಐತಲ್ಲ ಇದು ಎಕ್ಸಾಮ್, ಪಕ್ಕ ಕೇಳ್ತಾರೆ ಅದ್ರ ಮೇಲೆ. ಸೊ ಆ ರಿಸೋರ್ಸ್ಗಳನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಓಕೆ, ಈ ಥರ ನಾ ಇದೆ 21 ಡೇಸ್ ಈ ಥರ ಮಾಡ್ಕೋತಾ ನಮ್ಗೆ ಡೈಲಿ ಟು ಡು ಲಿಸ್ಟ್ ಮಾಡೋದು. ಮತ್ತು ಇದನ್ನ ಒಂದು ಎಕ್ಸ್ಟ್ರಾ ಏನೋ ಅನ್ಕೋಬೇಡಿ, ಜಸ್ಟ್ ನಿಮ್ಗೆ ಓದೋಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಒಂದು ಕಳಿಸಿರ್ತೀನಿ ಅಷ್ಟೇ ನಾನು. ಆ್ಯಂಡ್ ಫೈನಲ್ ಮ್ಯಾಟ್ರ್ ಅಂತೂ ಒಂದೇ, ಈ 52 ದಿನ ನೀವು ಹೆಂಗೆ ಕನ್ಸಿಸ್ಟೆಂಟಾಗಿ ಇರ್ತೀರೋ ಅದು ನಿಮಗೆ ಗೊತ್ತು. ಯಾಕಂದರೆ ಸಕ್ಸಸ್ಸಿಗೆ ನಿಯರ್ ಇದ್ದೀರಾ. ಒಮ್ಮೆ ಎಕ್ಸಾಮ್ ಕ್ಲಿಯರ್ ಆಯ್ತು ಅಂದರೆ ನಿಮ್ಗೆ ಗೊತ್ತಿದೆ, ಅದ್ರ ಫೀಲೇ ಬೇರೆ. ಆ್ಯಂಡ್ ಅದರಿಂದ ಒಂದೊಂದು ಜನ್ರೇಷನ್ನೇ ಚೇಂಜ್ ಆಗುತ್ತೆ. ಒಬ್ಬೊಬ್ಬರು ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರು ಗೌರ್ಮೆಂಟ್ ಜಾಬಿಂದ ಒಂದೊಂದು ಜನ್ರೇಷನ್ನೇ ಚೇಂಜ್ ಆಗೋದಂತೂ ನಾವು ನೋಡಿದ್ದೀವಿ. ಸೊ ಈ 52 ದಿನ ನಿಮ್ಮ ಲೈಫಿನ ಒಂದು ಪ್ರಮುಖ ಘಟ್ಟ. ಫುಲ್ ಭಾಷಣಕಾರ ಟೈಪ್ ಹೇಳಕತ್ತೆ ನಾನು. ಸೊ ಏನಿಲ್ಲ, ಚೆನ್ನಾಗಿ ಓದ್ಕೊಳ್ಳಿ ಬ್ರೋ. ಆ್ಯಂಡ್ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಕ್ಕೆ ಹಂಗೇನೇನಿಲ್ಲ, ನಮ್ಮದು ಉಲ್ಟಾ ನಾವು ಲೈಕ್ ಮಾಡಬೇಡ್ರಿ, ಶೇರ್ ಮಾಡಬೇಡ್ರಿ, ಸಬ್ಸ್ಕ್ರೈಬು ಮಾಡಬೇಡ್ರಿ. ಜಸ್ಟ್ ನನಗೆ ಈ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆತಂದ್ರೆ ದಯವಿಟ್ಟು ಅಳವಡಿಸ್ಕೊಳ್ಳಿ ಅಷ್ಟೇ. ಓಕೆ, ಬಾಯ್.